ನಮಃ ಹರಿ ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀ ಲಕ್ಷ್ಮೀ ವರಾಹ ದೇವತಾಭ್ಯೋ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಸ್ವಿನಾ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಭೂಮಂಡಲವೇ ಭಗವಂತನ ಕೈಲಿರ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ವಿಶೇಷವೇ. ಈ ಭೂಮಿಯಲ್ಲಿರ್ತಕ್ಕಂತಹ ಸಮಸ್ತವೂ ಸಹಿತ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ಸಿರಿ ಸಂಪತ್ತು, ಮುತ್ತು ರತ್ನ ವಜ್ರ ವೈಡೂರ್ಯಗಳು ಎಲ್ಲವೂ ಸಹಿತ ಭೂವರಹಸ್ವಾಮಿದೆ. ಭೂಮಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತುವು ಮಹಾವಿಷ್ಣುವಿನ ಅಧೀನ. ಅಂತಹ ವಿಷ್ಣುವಿನ ಅಧೀನದಲ್ಲಿರ್ತಕ್ಕಂತಹ ಭೂವರಾಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆ. ಸಾಕಷ್ಟು ಜನ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು, ಸಾಕಷ್ಟು ಜನ ಪುಣ್ಯಾತ್ಮರ ಕೈಯಲ್ಲಿ ಅವರ ಕರಾರ್ಚಿತದಲ್ಲಿ ಪೂಜಿಸಲ್ಪಡತಕ್ಕಂತಹ ವಿಶೇಷವಾದಂತಹ ಸಾಲಿಗ್ರಾಮ, ಕಂಡು ಕೇಳರಿಯದಂತಹ ವಿಶೇಷವಾದ ಸಾಲಿಗ್ರಾಮ, ಸುಮಾರು 55 kg ತೂಕ ಭಾರ ಇರತಕ್ಕಂತಹ ವಿಶೇಷವಾದಂತಹ ಬೃಹತ್ ಮಟ್ಟದ ಸಾಲಿಗ್ರಾಮ, ಪರಮ ಪವಿತ್ರವಾಗಿರ್ತಕ್ಕಂತಹ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂತಹ ಸಾಲಿಗ್ರಾಮ. ಗಂಡಕಿ ನದಿಯಲ್ಲೇ ಯಾಕೆ ಸಿಗಬೇಕು ಸಾಲಿಗ್ರಾಮ? ಇದು ಸಾಕಷ್ಟು ಮೂಲಾರ್ಥಗಳಿದೆ. ಅಂದು ಮಹಾವಿಷ್ಣುವಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದ ರೂಪದಲ್ಲಿ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ರೂಪವೇ ಸಾಲಿಗ್ರಾಮ ರೂಪ. ಹಾಗಾಗಿ ಅದರಲ್ಲೂ ವರಾಹದೇವರ ಸಾಲಿಗ್ರಾಮ ಸಿಗ್ತಕ್ಕಂಥದ್ದು ಬಹಳ ಅಪರೂಪ ಅಂತಲೇ ಹೇಳ್ತಾರೆ. ಭೂಮಿಯ ಸಮಸ್ಯೆ ಇರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯಗಳಿರಲಿ, ಒಂದು ವಾಸ್ತುಗೃಹದಲ್ಲಿ ಬರ್ತಕ್ಕಂಥ 108 ಸಮಸ್ಯೆಗಳಿರಲಿ, ದಂಪತಿಗಳ ಮಧ್ಯೆ ವಿರಸ, ಮನೆಯಲ್ಲಿ ಮಕ್ಕಳ ಮದುವೆ, ಯಾವುದೇ ಸಮಸ್ಯೆ ಇದ್ರೂ ಸಮಸ್ಯೆಗೊಂದು ಪರಿಹಾರ ಈ ವಿಶೇಷವಾಗಿರ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ. ವರಹಾದೇವರ ಸಾಲಿಗ್ರಾಮವನ್ನು ದರ್ಶನ ಮಾಡತಕ್ಕಂಥದ್ದು, ಸ್ವಾಮಿಯ ಅಭಿಷೇಕದ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ಇದು ಸಮಸ್ಯೆಗೊಂದು ಸೂಕ್ತ ಪರಿಹಾರವಾಗಿ ನಿಲ್ತಕ್ಕಂತಹದ್ದು. ಹಾಗಾಗಿ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ ಇದು ನಿನ್ನೆ ಇವತ್ತು ಸಿಕ್ಕಿದಂಥದ್ದಲ್ಲ. ಜೊತೆಗೆ 1.5 ಲಕ್ಷ ವರ್ಷಗಳ ಹಿಂದೆ ಬಂದಂತಹ ಸಾಲಿಗ್ರಾಮ ಎಂಬತಕ್ಕಂಥದ್ದನ್ನ ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಇದಕ್ಕೆ ಆಧಾರಪಡಿಸಿದ್ದಾರೆ. ವಿಜ್ಞಾನಿಗಳು ಹೇಳುವಂತ ಮಾತು 1.5 ಲಕ್ಷ ವರ್ಷಗಳ ಹಿಂದಿನ ಸಾಲಿಗ್ರಾಮ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನ ಅಧ್ಯಯನ ಮಾಡಿ ಈ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಮಹತ್ತೇನು ಎಂಬತಕ್ಕಂಥದ್ದನ್ನ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆದರೆ ಅದೃಷ್ಟ ಎಂಬಂತೆ ಮಹರ್ಷಿ ಮಂದಿರದಲ್ಲಿ, ನಿಮ್ಮ ಮಹರ್ಷಿ ಮಂದಿರ ಬೆಂಗಳೂರು ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ನಮ್ಮ ಆಶ್ರಮಕ್ಕೆ ಬಂದಿದೆ. ಆಶ್ರಮದಲ್ಲಿ 11 ದಿನಗಳ ಕಾಲ ತಮ್ಮೆಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆ ಇದೆ. ಆದರೆ 11 ದಿನಗಳ ದರ್ಶನ ಯಾವತ್ತಿನಿಂದ? ಇದೇ ಬರ್ತಕ್ಕಂಥ 13/6/2023 ಅಂದು ಪ್ರಾರಂಭ ಆದರೆ ಅಲ್ಲಿಂದ 11 ದಿನಗಳ ಕಾಲ ನಿರಂತರವಾದಂಥ ರೀತಿ ದರ್ಶನ ಇದೆ. ಆದರೆ ದರ್ಶನದ ಸಮಯ ಬೆಳಿಗ್ಗೆ 9:30ಕ್ಕೆ ಶುರುವಾದರೆ ಸಂಜೆ 6:30ಕ್ಕೆ ಕೊನೆಗೊಳ್ಳುತ್ತೆ. ಇದು ಪ್ರತಿನಿತ್ಯದ ಕಾಯಕ. ಆದರೆ ಇದೇ ಸಮಯದಲ್ಲಿರತಕ್ಕಂಥ ಸ್ವಾಮಿಗೆ ಅಭಿಷೇಕದ ತೀರ್ಥ, ಜೊತೆಗೆ ವಾಸ್ತುವಿಗೆ ಸಂಬಂಧಪಟ್ಟಂಥ ದೋಷಕ್ಕೆ ಪ್ರತ್ಯೇಕವಾದಂತಹ ಒಂದು ಮಹಾಪ್ರಸಾದ, ಇದೆಲ್ಲವೂ ನಿಮಗಾಗಿ. ಬರ್ತಕ್ಕಂತಹ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಆದರೆ ಈ ಭಗವಂತನ ದರ್ಶನಕ್ಕೆ ಬರುವ ಭಕ್ತರು ಮೊದಲು ನಿಮ್ಮ ಮನೆಯಲ್ಲಿ ವಾಸ್ತುಗೃಹವನ್ನು ಶುದ್ಧಿ ಮಾಡಿ, ವಾಸ್ತುವಲ್ಲಿ 2 ದೀಪವನ್ನು ನಡೆಸಿ, ಹರಿದ್ರ ಕುಂಕುಮವನ್ನ, ಒಂದಿಷ್ಟು ಪುಷ್ಪವನ್ನ ನಿಮ್ಮ ಮನೆಯಿಂದಲೇ ತರತಕ್ಕಂತಹದ್ದು ತಂದು ಸ್ವಾಮಿಗೆ ಅರ್ಪಣೆ ಮಾಡಿ, ಇಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನ ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ. ತಾವು ಅರಿಶಿನ ಕುಂಕುಮ ಹೂ ತರತಕ್ಕಂಥದ್ದು, ಇಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನ ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಕೋರ್ಟು ಕಚೇರಿ ಕೇಸ್ ಇರಲಿ, ಅಥವಾ ಭೂಮಿಗೆ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥವು ಮನೆ ಕಟ್ಟಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರಿಗೆ, ಕಟ್ಟಿರೋ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರಿಗೆ ಯಾವುದೇ ದೋಷ ಹೊತ್ತಿದ್ರೂ ದೋಷವನ್ನ ಕ್ಷಣ ಮಾತ್ರದಲ್ಲಿ ದೂರ ಮಾಡುವಂತಹ ಈ ಒಂದು ಭೂವರಹಸ್ವಾಮಿಯ ವಿಶೇಷವಾದ ಸಾಲಿಗ್ರಾಮದ ಮಹಾಪ್ರಸಾದ ನಿಮಗಾಗಿ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ನಿಜಕ್ಕೂ ಪರಮ ಪವಿತ್ರ, ಪುರಾಣ ಪ್ರಸಿದ್ಧಿ, ಎಲ್ಲೂ ಕೂಡ ಕಂಡು ಕೇಳರಿಯದಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ, ಕಂಡು ಕೇಳರಿದಿರತಕ್ಕಂಥ ಒಂದು ಮಾಣಿಕ್ಯ ನಿಮ್ಮೆಲ್ಲರ ಪ್ರೀತಿಯ ಆಶ್ರಮದಲ್ಲಿ ಇವತ್ತಿನ ದಿವಸ ಇದೆ. ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಏನಪ್ಪಾ ಅಂದ್ರೆ, ನೋಡಿ, ಭಗವಂತ ಅವಕಾಶವನ್ನ ಕೆಲವೊಮ್ಮೆ ಮಾತ್ರ ಕೊಡ್ತಾನಂತೆ. ಆದ್ರೆ ಕೆಲವೊಮ್ಮೆ ಕೊಡ್ತಕ್ಕಂಥ ಅವಕಾಶ ನಿಜಕ್ಕೂ ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಗೊತ್ತಿಲ್ಲರನೆ ಅವಕಾಶವನ್ನ ಕೊಡ್ತಾನೆ. ಆದ್ರೆ ಇವತ್ತಿನ ದಿವಸ
ತಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸಿರ್ತಕ್ಕಂಥ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷವನ್ನು ಚಿಟಿಕೆ ಹೊಡೆಯುವ ಅಷ್ಟರಲ್ಲಿ ದೂರ ಮಾಡಿಕೊಳ್ಳತಕ್ಕಂಥ, ಪ್ರತಿಯೊಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡಿಕೊಳ್ಳತಕ್ಕಂಥ ವಿಶೇಷ ಶಕ್ತಿ ಉಳ್ಳಂತಹ ಸಾಲಿಗ್ರಾಮವನ್ನು ತಮ್ಮೆಲ್ಲರಿಗೂ ಕೂಡ ಭಗವಂತ ದಯಪಾಲಿಸ್ತಾ ಇದ್ದಾನೆ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಆಶ್ರಮದಲ್ಲಿ. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತ ನೆಲೆ ನಿಂತಿರ್ತಕ್ಕಂಥದ್ದಿದೆ. ಈ ಒಂದು ಸಾಲಿಗ್ರಾಮಕ್ಕಿರ್ತಕ್ಕಂಥ ಇತಿಹಾಸದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನ ಗುರುಗಳು ನಮಗೆ ತಿಳಿಸ್ತಾ ಇದ್ರು. ಗಂಡಕಿ ನದಿಯಲ್ಲಿ ಆಗ 1.5 ಲಕ್ಷ ವರ್ಷದ ಹಿಂದೆ ಈ ಒಂದು ಸಾಲಿಗ್ರಾಮ ಭೂಮಂಡಲದ ಮೇಲೆ ಬಂದಿರತಕ್ಕಂಥದ್ದಿತ್ತು. ಇಡೀ ಭೂಮಿಯನ್ನೇ ಆಳ್ತಾ ಇರತಕ್ಕಂಥ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀವಿ. ನಿಜಕ್ಕೂ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾಲಿಗ್ರಾಮ. ನಮಸ್ತೆ ವೀಕ್ಷಕರೇ, ಅಭೂತಪೂರ್ವವಾದಂಥ ವಿಶೇಷವಾದಂಥ ಸಾಲಿಗ್ರಾಮ ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ. ಸಾಲಿಗ್ರಾಮವನ್ನು ದರ್ಶನ ಮಾಡಿ ಪುನೀತರಾಗಿ ತಮ್ಮ ತಮ್ಮ ಕಾಯಕಗಳನ್ನು, ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಂಡಿರತಕ್ಕಂಥ ಮಹನೀಯರು ಸಾಕಷ್ಟು ಜನ. ಮಹರ್ಷಿ ಆನಂದ ಗುರೂಜಿಯವರ ಆಶ್ರಮದಲ್ಲಿ ಒಂದು ಜನಜಂಗುಳಿ, ಜನಜಾತ್ರೆ, ವಿಶೇಷವಾಗಿರ್ತಕ್ಕಂಥ ರೀತಿ ಸಾಕಷ್ಟು ಜನ ಭಕ್ತ ಶಿರೋಮಣಿರು, ಭಕ್ತರು ಆಗಮಿಸಿ ಭಗವಂತನ ದರ್ಶನ ಮಾಡ್ತಿದ್ದಾರೆ. ಅವರ ಮನೋಕಾಮನೆಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಇಷ್ಟೆಲ್ಲ ಅದ್ಭುತವಾದಂಥ ಕಾರ್ಯಕ್ರಮ ಕಳೆದ 13ರಿಂದ ಇವತ್ತು 23ರವರೆಗೂ ನಿರಂತರವಾಗಿ ನಡೆದು ಬಂತು. 10 ದಿನ 11 ದಿನ ನಿರಾಯಾಸವಾಗಿ ನಡೆದು ಬಂತು. ಪ್ರತಿದಿನ ಜಾತ್ರೆನೇ, ಪ್ರತಿದಿನ ಭಗವಂತನ ಸೇವೆನೇ, ಪ್ರತಿದಿನ ಸ್ವಾಮಿಗೆ ನಡೆದಂಥ 2 ಅಭಿಷೇಕಗಳು ಕಣ್ತುಂಬಿಸ್ಕೊಳ್ಳೋದೇ ಆನಂದ. ಅಷ್ಟು ವೈಭವೀಪೂರಿತವಾಗಿ ನಡೆದಂಥ ಅನುಷ್ಠಾನ ಇವತ್ತು ಸಂಪನ್ನ ಆಗ್ತಾ ಇದೆ. ಇದು ಭಾಳಷ್ಟು ಅದ್ಭುತ. ನಿಜಕ್ಕೂ ಹೇಳಬೇಕಂದ್ರೆ ಈ ಕಾರ್ಯಕ್ರಮ ನಮ್ಮ ಕನಸಲ್ಲೂ ಬಂದದ್ದಲ್ಲ. ಸಾಲಿಗ್ರಾಮ ಬರುತ್ತೆ, ನಮ್ಮದೊಂದು ಕೆಲಸ ಆಗುತ್ತೆ, ಅದಾದಮೇಲೆ ನಾನು ಮುಂದುವರಿಸ್ತೀನಿ, ಅದು 11 ದಿವಸ ನಾನು ವಿಶೇಷವಾದಂಥ ಪೂಜಾನುಷ್ಠಾನ ಮಾಡ್ಬೋದು, ಮತ್ತು ಇಷ್ಟು ಜನಸಾಗರ ಬರುತ್ತೆ, ಇಷ್ಟು ಜನ ದೇವರು ದರ್ಶನ ಮಾಡ್ತಾರೆ, ಇಷ್ಟು ಜನಕ್ಕೆ ಪ್ರಸಾದ ಸಿಗುತ್ತೆ ಅಲ್ಲ, ಅಥವಾ ಇಷ್ಟು ಜನಕ್ಕೆ ನಾವು ಒಂದು ದಾರ ಕೊಡ್ತೀವೋ ಅಥವಾ ಕಾರ್ಡ್ ಕೊಡ್ತೀವೋ ಅಥವಾ ಫೋಟೋ ಕೊಡ್ತೀವೋ ಅದಲ್ಲ. ಇಷ್ಟು ಜನ ಕಣ್ತುಂಬಿಸ್ಕೊಂಡು ಭಗವಂತನ ಅದರಿಂದ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಿದ್ದಾರಲ್ಲ. ಬಹುಶಃ ಸೃಷ್ಟಿನಲ್ಲಿ ಹಿಂದೆ ಮಹರ್ಷಿಗಳು, ಗುರುಗಳು, ಹಿರಿಯರು, ಸಾಕಷ್ಟು ಜನ ಜ್ಞಾನಿಗಳು ಹೇಳೋರು, ಒಂದೊಂದು ಕಾಲಕ್ಕೆ ಒಂದೊಂದು ಪ್ರತ್ಯಕ್ಷವಾಗುತ್ತೆ, ಒಂದೊಂದು ಕಾಲಕ್ಕೆ ಒಂದೊಂದು ಸತ್ಯ ಘಟನೆ ನಡೆಯುತ್ತೆ, ಒಂದೊಂದು ಕಾಲದಲ್ಲಿ ಒಂದೊಂದು ವೈಶಿಷ್ಟ್ಯತೆ ವಿಶೇಷತೆಗಳು ತನಗೆ ಅರಿವಿಲ್ಲದಂತೆ ನಡೆದು ಹೋಗುತ್ತೆ ಅಂತ. ಆದರೆ ಆ ಅರಿವಿಲ್ಲದಂತೆ ಆಗುವಾಗ, ಅಥವಾ ಬೀಸುವ ಬಿರುಗಾಳಿ ಬಂದಾಗ, ಅಥವಾ ಜೋರಾದಂಥ ಪ್ರವಾಹ ಬಂದಾಗ ಅದರ ಮುಂದೆ ಆಗ್ತಕ್ಕಂಥದ್ದು ಒಂದು ಹೊಸತನವೇ. ಆ ಹೊಸತನ ಇವತ್ತು ನಡೆದಂಥ 11 ದಿನದ ಈ ಪ್ರವಾಹ ಅಂದರೆ ತಪ್ಪಲ್ಲ. ಇದೊಂದು ಪ್ರವಾಹವಾಗಿ ಹರಿದು ಬಂದಂಥ ಜನ, ನಿರಂತರವಾದಂಥ ಜನ. ಬೆಳಿಗ್ಗೆ 6 ಗಂಟೆಗೆ ದರ್ಶನ ಪ್ರಾರಂಭ ಆದರೆ 6:30 ಹಾಗೂ ಈಗೊಂದು ಅರ್ಧ ಗಂಟೆ 6:30ಗೆ ಪ್ರಾರಂಭ ಆದರೆ ರಾತ್ರಿ 10 ಗಂಟೆವರೆಗೂ ನಿರಂತರವಾದಂಥ ದರ್ಶನ. ಆ ಸರತಿ ಸಾಲಲ್ಲಿ ಬರ್ತಕ್ಕಂಥವರು, ನೂಕು ನುಗ್ಲು ಮಾಡ್ತಕ್ಕಂಥವ್ರು, ಅಬ್ಬಾ ಎಲೆಬಿಲ್ಲದ ನಾಲಿಗೆಯಲ್ಲಿ ಮಾತಾಡ್ತಕ್ಕಂಥವ್ರು ಎಲ್ಲರನ್ನೂ ನೋಡಿಬಿಟ್ವಿ ನಾವು. ಆದರೆ ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಾವು ನಮ್ಮ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಸಿಕ್ಕಂಥ ಒಂದು ಸುವರ್ಣ ಅವಕಾಶ ಎಂಬತಕ್ಕಂಥದ್ದು ಒಂದು ಚಿಂತನೆ ಮಾಡಬೇಕು. ಎರಡನೇದು, ಬೇರೆಲ್ಲ ಚಿಂತನೆಗಳು ಮಾಡಿ ಅಲ್ಲೂ ಒಂದಷ್ಟು ಮೂಟೆ ಕಟ್ಕೊಳ್ದಿರ ಸತ್ಯ ಇರತಕ್ಕಂಥ ಮೂಟೆ ಭಾರವನ್ನು ಹೊರೆಯನ್ನು ತಲೆಗಿಳಿಸಿ ಒಂದಿಷ್ಟು ಭಗವಂತನ ದರ್ಶನ ಮಾಡಿ ನೆಮ್ಮದಿಯನ್ನು ಕಾಣತಕ್ಕಂಥದ್ದು. ನೆಮ್ಮದಿಯನ್ನು ಕಂಡು ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡಂಥವರು ಸಾಕಷ್ಟು ಜನ ಇದ್ದಾರೆ. ಒಂದಷ್ಟು ಜನ ನನಗೆ ತಿಳಿದ ಮಟ್ಟಿಗೆ ಮೂಟೆ ಕಟ್ಕೊಂಡು ಹೋದವರು ಇದ್ದಾರೆ. ಏನೂ ಮಾಡಲಿಕ್ಕಾಗಲ್ಲ. ಭಗವಂತ ಅವಕಾಶ ಕೊಡ್ತಾನೆ, ಒಂದು ವಿಶೇಷವಾದ ಸ್ಥಾನವನ್ನು ಕರುಣಿಸ್ತಾನೆ, ಅಥವಾ ಯಾವುದಾದ್ರೂ ಒಂದು ವಿಧಿವಿಧಾನದಲ್ಲಿ ದಾರಿಯನ್ನು ತೋರಿಸ್ತಾನೆ. ಅದನ್ನು ನಾವು ಹೇಗೆ ಸ್ವಾಗತಿಸಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಆ ಚಿಂತನೆ ಇಲ್ಲ ಅಂದರೆ ಎಲ್ಲವೂ ವ್ಯತ್ಯಾಸವೇ. ಇರಲಿ, ಅದೆಲ್ಲ ಒಂದು ಪಕ್ಕಕ್ಕಿಡೋಣ. ಯಾಕೆ ಅಂದರೆ ಇವತ್ತೇ ಸಂಪನ್ನವಾಗ್ತಕ್ಕಂಥ ದಿನ, ಅಂದರೆ ಪರಿಪೂರ್ಣವಾದಂಥ ದರ್ಶನ ಇವತ್ತು ಸಮಾಪ್ತಿ ಆಗ್ತಕ್ಕಂಥ ದಿನ. ಆ ಭಗವಂತ ವಿಶೇಷವಾದಂಥ ಸಾಲಿಗ್ರಾಮವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ರಾಜ್ಯ ಹೊರ ರಾಜ್ಯಗಳಲ್ದಿರ ದೇಶ ವಿದೇಶಗಳಿಂದ ಸಹಿತ ಇವತ್ತು ಆಗಮಿಸ್ತಾರೆ. ನಿನ್ನೆ ತಾನೇ ಒಬ್ಬರು ದುಬೈಯಿಂದ ಕರೆ ಮಾಡಿದ್ರು, ನಾನು ಫ್ಲೈಟ್ ಟಿಕೆಟ್ನ ಮಾಡ್ಕೊಂಡಿದ್ದೀನಿ, ಬರ್ತಾ ಇದ್ದೀನಿ ಅಂತ. ಅದು ನೇರ ಪ್ರಸಾರದಲ್ಲೇ ಅವರು ಮಾತಾಡಿದ್ರು. ಹೀಗೆ ಬರೀ ನಾನು ಹೊರಭಾಗದ್ದಲ್ಲ, ಚಾಮರಾಜನಗರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಇವಾಗ ಕೊಡಗು ಇರ್ಬೋದು, ಕೊಡಗಿಂದ ಒಬ್ಬ ತಾಯಿ
ಕೊಡಗಿಂದ ಸಹಿತ ಒಬ್ಬ ತಾಯಿ ಬಂದು ನನ್ನನ್ನು ಮಾತಾಡಿಸಿ ಹೋದರು ನೆನ್ನೆ. ಹಾಗೆ ಸಾಕಷ್ಟು ಜನ ಯಥೇಚ್ಛವಾದಂಥ ರೀತಿ ಬರ್ತಿದ್ದಾರೆ. ಪ್ರತಿಯೊಬ್ಬರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ದೂರ ನಿಂತ್ಕೊಳ್ಳದಿರ ನಾನು ನಿಮ್ಮೊಳಗೊಬ್ಬನಾಗಿ ನೀವಿರುವ ಸಾನ್ನಿಧ್ಯಗಳಲ್ಲೇ ನೀವು ಎಲ್ಲಿ ಸರತಿ ಸಾಲಲ್ಲಿದ್ದರೂ ಅಲ್ಲೇ ಬಂದು ನಿಮ್ಮನ್ನು ಮಾತಾಡಿಸಿ. ಜೊತೆಗೆ ಇಲ್ಲಿ ಒಂದು ಉದ್ದೇಶ ಏನೆಂದರೆ ಆನಂದ್ ಗುರೂಜಿಯವ್ರನ್ನ ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಬಂದಿರತಕ್ಕಂಥವ್ರು ಸಾಕಷ್ಟು ಜನ. ಆನಂದ್ ಗುರೂಜಿಗೆ ಈ ಜ್ಞಾನವನ್ನು ತುಂಬಿ ಇವತ್ತಿನ ಈ ಕಾಯಕವನ್ನು ಮಾಡು ಅಂತ ಹೇಳಿರುವಂಥದ್ದು ಆ ಭಗವಂತನೇ. ಆ ಭಗವಂತನ ಒಂದು ಕೃಪಾಶೀರ್ವಾದದಿಂದ ಈ ಒಂದು ಬೃಹತ್ ಮಟ್ಟದ ಕಾಯಕ ನಿಜಕ್ಕೂ ಕನಸಲ್ಲಿ ಬಂದರೂ ಸಹಿತ ತಡಿಲಿಕ್ಕಾಗಲ್ಲ. ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕಾಗೋದಿಲ್ಲ, ಅಥವಾ ನಾವು ಮಾಡಲಿಕ್ಕೆ ಆಗೋದೂ ಇಲ್ಲ. ಯಾಕೆಂದ್ರೆ ಅಂಥ ಒಂದು ಬೃಹತ್ ಮಟ್ಟದ ಸಾಗರವನ್ನು ನಿಭಾಯಿಸೋದು ಬಹಳ ಕಷ್ಟ. ಹಾಗೆ ಅಷ್ಟು ಜನಕ್ಕೆ ಅನ್ನಪ್ರಸಾದ ಸಿಗೋದು ಇನ್ನೂ ದೊಡ್ಡ ಕಷ್ಟ. ದವಸ ಧಾನ್ಯ ತಂದು ಕೊಟ್ಟರು ಮಾಡಿ ಹಾಕೋದು ಇನ್ನೂ ಕಷ್ಟ. ಇಷ್ಟು ಕಷ್ಟಗಳ ಮಧ್ಯದಲ್ಲಿ ಇದ್ಯಾವುದೂ ಕಷ್ಟ ಅಂತಲೇ ಇಲ್ದಿರ ಹರಿಯುವ ನೀರು ಪ್ರವಾಹ ಹೇಗೆ ಹರಿದು ಬರುತ್ತೋ ಹಾಗೆ ನಿರಂತರವಾದಂಥ ಸೇವೆ ಆಗಿದೆ. ಸೇವೆ ಮಾಡಿರ್ತಕ್ಕಂಥವ್ರು, ಸೇವೆಗೆ ಕೊಟ್ಟಿರ್ತಕ್ಕಂಥವ್ರು, ಅಥವಾ ಅಲ್ಲಿ ಬಂದು ಭಗವಂತನ ದರ್ಶನ ಮಾಡಿರ್ತಕ್ಕಂಥವ್ರು, ಅವರ ಕೆಲಸ ಆಗಿ ಪುನಃ ಸೆಕೆಂಡ್ ರೌಂಡ್ ದರ್ಶನಕ್ಕೆ ಓಡಿ ಬರ್ತಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹತ್ತಿರ ಬಂದು ದರ್ಶನ ಮಾಡಿದ್ದರೆ ಸಂತೋಷ. ಹತ್ತಿರ ಬಂದು ದರ್ಶನ ಮಾಡಲಿಕ್ಕಾಗ್ತಿಲ್ಲ, ವಯಸ್ಸಾಗಿದೆ, ಒಂದಷ್ಟು ಇಲ್ಲಿ ಅಭಾಸ ಆಯಿತು. ಹೇಗೆ ಅಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ನಿನ್ನೆ ನಡೆದ ಘಟನೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಒಬ್ಬರು ಇರ್ತಾರೆ, ಅವರಿಂದ 6 ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ನಮ್ಮಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಇದ್ದಾರೆ ಅಂತ ತೋರಿಸಿ 6 ಜನ ಹಿಂದೆ ಇದ್ದಾಗ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ಲೈನಲ್ಲಿ ವಯಸ್ಸಾಗಿರ್ತಕ್ಕಂಥ ಒಬ್ಬರನ್ನ ಈ ಕಡೆ ಕರ್ಕೊಂಡು ಬರಲಿಕ್ಕಾಗಲ್ಲ. ಯಾಕೆಂದರೆ ಆ ಜವಾಬ್ದಾರಿ ನಾನು ತೊಗೊಳ್ಳಿಕ್ಕೆ ಕಷ್ಟವಾಗುತ್ತೆ. ಹೋಗಲಿ, ನಾವು ಬಂದು ವ್ಯವಸ್ಥೆ ಲೈನ್ ಸರಿ ಮಾಡೋಣ ಅಂದರೆ ನನ್ನ ಹಿಂದೆ 150 ಜನ ಸೇರಿಕೊಳ್ತಾರೆ. ಒಬ್ಬ ವಾಲಂಟಿಯರಿಗೆ ನಾವು ಜವಾಬ್ದಾರಿ ಕೊಡೋಣ ಅಂದರೆ ಆತನಿಗೆ ಬೇಕಾದಂಥ ಅವ್ರನ್ನ ಒಂದು 20 ಜನ ಒಳಗೆ ಬಿಟ್ಟಿರ್ತಾನೆ. ಹೇಗೆ ವ್ಯವಸ್ಥೆ ಆಗುತ್ತೆ? ಇಲ್ಲಿ ನಿಸ್ವಾರ್ಥತೆಯಿಂದ ನಾವು ಮಾಡೋ ಪ್ರತಿಯೊಂದು ತಪ್ಪುಗಳು ಸಹಿತ ಒಳಗಿರ್ತಕ್ಕಂಥ ಕೂತಿರೋ ಭಗವಂತನ ಗೊತ್ತಾಗುತ್ತೆ ಎಂಬತಕ್ಕಂಥ ಪರಿಜ್ಞಾನ ಬೇಕು. ಆದರೆ ಆ ಪರಿಜ್ಞಾನವನ್ನು ಯಾರೂ ಉಪಯೋಗಿಸ್ಕೊಳ್ಳಲ್ಲ. ಎಲ್ಲರಿಗೂ ಆ ಥರ ನಾನು ಫಸ್ಟ್ ಬಂದುಬಿಡ್ಬೇಕು, ನಾನು ಫಸ್ಟ್ ದೇವ್ರು ನೋಡಿಬಿಡ್ಬೇಕು, ಬರೀ ದೇವ್ರು ನೋಡಬೇಕು ಅನ್ನೋದು ಮಾತ್ರ ಇದೆ. ಒಳಗಿರ್ತಕ್ಕಂಥ ಭಗವಂತ ಎಲ್ಲವನ್ನು ಕಣ್ ತುಂಬಿಸ್ಕೊಳ್ತಿದ್ದಾನೆ. ಅವನು ನೀವು ಹೇಗೆ ನೋಡ್ಲಿಕ್ಕೆ ಬಂದಿದ್ದೀರೋ, ನಿಮ್ಮ ಅವತಾರ ಏನು, ನಿಮ್ಮ ಆಟ ಪಾಠಗಳೇನು, ನೀವು ಹೇಗೆ ನನ್ನ ನೋಡ್ಲಿಕ್ಕೆ ಬರ್ತಿದ್ದೀರಿ, ಅದನ್ನೂ ಅವನು ಪರೀಕ್ಷೆ ಮಾಡ್ತಿರ್ತಾನೆ. ಅರ್ಥ ಮಾಡ್ಕೋಬೇಕಲ್ಲ. ನಾವು ಒಂದು ದೇವಸ್ಥಾನಕ್ಕೆ ಬಂದರೆ ನಾವು ಸರತಿ ಸಾಲಂತ ಇದ್ದಾಗ ಅಥವಾ ಅಲ್ಲಿ ವ್ಯವಸ್ಥೆಗಳೇನಿದೆಯೋ ಅದನ್ನು ಮೀರಿ ನಾವು ಇನ್ನೊಂದು ಪ್ರತ್ಯೇಕವಾಗಿ ಬರ್ತೀವಿ ಅಂದರೆ ಒಳಗಿರ್ತಕ್ಕಂಥ ಭಗವಂತ ಎಲ್ಲವನ್ನೂ ಯೋಚನೆ ಮಾಡ್ತಾನೆ. ನಾವೇ ನೀವು ನಂಬೋದರೋ ನಂಬಿ ಬಿಟ್ಟರೋ ಬಿಡಿ, ಕೆಲವು ದೇವಾಲಯಗಳಿಗೆ ಬಂದಾಗ ನನ್ನನ್ನು ಗೌರವಾನ್ವಿತವಾಗಿ ಪೂರ್ಣಕುಂಭ ಸ್ವಾಗತದಿಂದ ನಾನು ಕರ್ಕೊಂಡು ಒಂದು ಪ್ರಮುಖವಾದಂತಹ ಒಂದು ಸರತಿನಲ್ಲಿ ಕರ್ಕೊಂಡು ಹೋಗಬೇಕಾದ್ರೂ ನಾನು 100 ಬಾರಿ ಆಲೋಚನೆ ಮಾಡ್ತೀನಿ. ಅಯ್ಯೋ, ನಾನು ತಪ್ಪು ಮಾಡ್ತಿದ್ದೀನಲ್ಲ, ನಾನು ಈ ದಾರಿನಲ್ಲಿ ನಡೆದ್ರೆ ನಿಂತಿರ್ತಕ್ಕಂಥವ್ರ ಗತಿ ಏನು ಅಂತ ನನ್ನ ಮನಸ್ಸು ಬಹಳ ನೋವ್ತಾ ಇರುತ್ತೆ. ಆದರೆ ವಿಧಿ ಇಲ್ಲದಂಥ ಪರಿಸ್ಥಿತಿ ನಮ್ಮದಾಗಿರುತ್ತೆ. ಅಂತಹದ್ರಲ್ಲಿ ಇಂತಹ ಜಾತ್ರೆಗಳಲ್ಲಿ ಅವೆಲ್ಲವೂ ಸಹಿತ ಸ್ವಲ್ಪ ದಾರಿ ತಪ್ಪಿಸೋದು ಕರೆಕ್ಟು ಅಂತ ನಂಗೆ ಅನಿಸುತ್ತೆ. ಇರಲಿ, ಏನೇ ಆದರೂ ಇವತ್ತಿಗೆ ಸಂಪನ್ನವಾಗುವಂತಹ, ಇವತ್ತಿಗೆ ಪರಿಪೂರ್ಣವಾಗುವಂತಹ ಇವತ್ತಿನ ದರ್ಶನಕ್ಕೆ ಬರೋ ಪ್ರತಿಯೊಬ್ಬ ಭಕ್ತರಿಗೂ ಲಕ್ಷ್ಮೀ ಬೋವರಹ ಸ್ವಾಮಿಯ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ. ತಾವೆಲ್ಲರೂ ಸಹಿತ ಈ ಒಂದು ಪ್ರೋಮೋನ ನೋಡಿದಾಗ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದಿರಬಹುದು. ಅಲ್ಲಿ ಮಾತಾಡ್ತಕ್ಕಂಥವ್ರ ಪ್ರತಿಯೊಬ್ಬರ ಮಾತು ಭಗವಂತ ಇದು ಯಾರೊಬ್ಬರು ಹೇಳಿಕೊಟ್ಟು ಮಾಡಿಸ್ತಕ್ಕಂಥದ್ದಲ್ಲ. ಅಲ್ಲಿ ಏನು ನಡೀತಿದೆ, ಅಲ್ಲಿ ಏನು ವಾಸ್ತವಾಂಶ ಇದೆ, ಅಲ್ಲಿ ಬಂದಾಗ ಬರಬೇಕಾದಂಥವ್ರು ಏನು ಆತ್ಮೀಯತೆಯಿಂದ ಬಂದಿದ್ದಾರೆ, ಬಂದಾದ ನಂತರ ಅವರ ಮನೋಕಾಮನೆಗಳು ಹೇಗೆ ಸಿದ್ಧಿಯಾಗಿದೆ ಅದನ್ನು ಒಪ್ಪಿಸಿರ್ತಕ್ಕಂಥವ್ರು. ಇದು ಅದ್ಭುತವಾದಂಥ ಕ್ಷಣಗಳು, ಅದ್ಭುತವಾದಂಥ ಕ್ಷಣ, ಕಣ್ತುಂಬಿಸ್ಕೊಳ್ಳುವಂಥ ಕ್ಷಣ, ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡುವಂಥ ಕ್ಷಣ. ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ, ವಿಗ್ರಹವನ್ನು ತಯಾರು ಮಾಡತಕ್ಕಂಥದ್ದು ವಿಶ್ವಕರ್ಮೆಗಳು. ವಿಶ್ವಕರ್ಮ ಮಾತ್ರನೇ ವಿಗ್ರಹವನ್ನು ತಯಾರು ಮಾಡಲಿಕ್ಕೆ ಅರ್ಹನಾಗಿರ್ತಕ್ಕಂಥದ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೆ ಪೂರಿ ಜಗನ್ನಾಥನ್ನು ಸಹಿತ ಅಂತಹ ಜಗನ್ನಾಥ ವಿಗ್ರಹದಲ್ಲಿ ಇವತ್ತಿಗೂ ಸಹಿತ ಕೃಷ್ಣನ ಜೀವ ಅಲ್ಲಿದೆ ಎಂಬತಕ್ಕಂಥದ್ದಕ್ಕೆ ಆಧಾರ ಇರೋದಕ್ಕೇ ಅದನ್ನು ನಿರ್ಮಿಸಿರ್ತಕ್ಕಂಥದ್ದು ವಿಶ್ವಕರ್ಮನೇ. ಆದರೆ ಸಂಪೂರ್ಣ ನಿರ್ಮಾಣಕ್ಕೆ ಅವಕಾಶ ಕೊಡಲಿಲ್ಲ. ಪೂರಿ ಜಗನ್ನಾಥಲ್ಲಿ ಮೊನ್ನೆಯಷ್ಟೇ ರಥೋತ್ಸವ ಆಯಿತು. ಪೂರಿ ಜಗನ್ನಾಥ ರಥೋತ್ಸವ, ಆ ಜಗನ್ನಾಥನ ನೋಡಲಿಕ್ಕೆ ಬರ್ತಕ್ಕಂಥ ಜನಸಾಗರ ಇದೆಯಲ್ಲ, ಇಡೀ ವಿಶ್ವದಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಡೀ ವಿಶ್ವದಲ್ಲೇ ರಥೋತ್ಸವ ಕಾಲದಲ್ಲಿ ಸೇರುವಷ್ಟು ಜನ ಬಹುಶಃ ಬೇರೆ ಎಲ್ಲೂ ಸೇರಲಿಕ್ಕಾಗೋದಿಲ್ಲ. ನೀವು ಮರಳು ಅಥವಾ ಸಾಸಿವೆನೋ ಏನಾದ್ರು ಚೆಲ್ಲಿದ್ರೆ ಅದು ಭೂಮಿ ಬೀಳೋದೇ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ರಥೋತ್ಸವ ಅಲ್ಲಿ ನೋಡ್ಬೋದು ನಾವು. ಆ ರಥೋತ್ಸವದ ಪೂರ್ವಭಾವಿ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ.
ಆ ರಥೋತ್ಸವ ಕಾಲ ಒಂದಾದರೆ ಅಲ್ಲಿ ಸ್ವಾಮಿಗೆ ಮಾಡ್ತಕ್ಕಂಥ ಅಡಿಗೆ ಇದೆಯಲ್ಲ, ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳು, ಎಲ್ಲ ಖಾದ್ಯಗಳು ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಕ್ಕಂಥದ್ದು. ಅಡಿಗೆ ಮಾಡ್ತಕ್ಕಂತಹ ಪಾಚಕರು ಅಂದರೆ ಅಡಿಗೆಯವರು ಒಬ್ಬಿಬ್ಬರಲ್ಲ, 100 ಜನ ಅಡಿಗೆಯವರು ಅಲ್ಲಿ ಅಡಿಗೆ ಮಾಡ್ತಾರೆ. ಯಾರು ಅಡಿಗೆ ಮಾಡಿದ್ರೂ ಎಲ್ಲವೂ ಕೃಷ್ಣನಿಗೆ ಸಮರ್ಪಣೆ, ಅಂದರೆ ಆ ಜಗನ್ನಾಥನಿಗೆ ಸಮರ್ಪಿಸ್ತಕ್ಕಂಥದ್ದು. ಇವತ್ತಿಗೂ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಗಾಳಿ ಬೀಸುವ ಕಡೆ ಬಾವುಟ ಹಾರಬೇಕಾದ್ದು ಧರ್ಮ. ಆದರೆ ಬೀಸುವ ಗಾಳಿಗೆ ಆಪೋಸಿಟಲ್ಲಿ ಗಾಳಿ ಇದು ಬಾವುಟ ಹಾರಿದ್ರೆ ಏನು ಹೇಳಲಿಕ್ಕಾಗತ್ತೆ? ಹಾಗೆ ದಿನಕ್ಕೊಂದಾವರ್ತಿ ಬಾವುಟವನ್ನು ಬದಲಾಯಿಸುವ ಕ್ರಮ. ಆ ಶಿಖರದ ಮೇಲ್ಭಾಗದಲ್ಲಿ ವಿಮಾನ ಗೋಪುರದ ಮೇಲ್ತುದಿ ತನಕ ಹತ್ತು ಹೋಗುವಂಥದ್ದು ಅದು ಹುಡುಗಾಟಿಕೆ ಮಾತಲ್ಲ. ಅಲ್ಲಿರ್ತಕ್ಕಂಥ ಒಂದು ಸುದರ್ಶನ ಚಕ್ರ ಯಾವ ಮಹನೀಯರು ಪ್ರತಿಷ್ಠಾಪನೆ ಮಾಡಿರೋದು ಅಂದರೆ, ಹಿಂದೆ ಸಮುದ್ರವಿದ್ದು ಸಮುದ್ರದ ಗಾಳಿ ಅಪ್ಪಳಿಸಿ ಸಾಕಷ್ಟು ಕಡೆ ಕಂಪನಗಳು ಭೂಕಂಪಗಳಾದರೂ ದೇವಾಲಯಕ್ಕೆ ಕಿಂಚಿತ್ತೂ ಲೋಪಬಾರದಂತೆ ಇರತಕ್ಕಂತಹ ಒಂದು ವಿಶೇಷವಾದ ಕ್ಷೇತ್ರ ಪೂರಿ ಜಗನ್ನಾಥ. ಆದರೆ ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಜಗನ್ನಾಥನ ವಿಗ್ರಹ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಲೇ ಇಲ್ಲ. ಯಾಕೆಂದರೆ ಅದನ್ನು ಕಂಪ್ಲೀಟಾಗಿ ಯಾಕೆ ಮಾಡಲಿಕ್ಕಾಗಲಿಲ್ಲ ಅಂದರೆ, ಅದನ್ನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿ ಆ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ವಿಶ್ವಕರ್ಮಿ, ಸಾಕ್ಷಾತ್ ವಿಶ್ವಕರ್ಮನೇ ಬಂದು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಜವಾಬ್ದಾರಿ ತಗೊಂಡಾಗ ಕದವನ್ನು ಹಾಕ್ಕೊಂಡು ಒಳಗಡೆ ವಿಗ್ರಹ ಕೆಲಸ ಆಗುವಾಗ ನಾನು ಹೇಳಿದಾಗ ಮಾತ್ರ ತೆಗಿಬೇಕು ಕದವನ್ನು, ಅಂದರೆ ಅದು ಹೇಗೆ ಮಾಡಿದಾರೋ ನೋಡಬೇಕು ಎಂಬತಕ್ಕಂಥ ಆಸೆಯಿಂದ ಬೇಗ ತೆಗೆದಿದ್ದರಿಂದ ಅಷ್ಟಕ್ಕೆ ನಿಂತು ಹೋಯಿತು ಅದು ಕೆಲಸ. ಆದರೆ ಅದರೊಳಗಿರ್ತಕ್ಕಂಥ ಜೀವಶಕ್ತಿ ಹಾಗೆ, ಅದು ಒಬ್ಬ ವಿಶ್ವಕರ್ಮನಿಂದ ಸಾಧ್ಯ ಆಯಿತು. ಆದರೆ ಈ ಸಾಲಿಗ್ರಾಮ ಇದೆಯಲ್ಲ, ಇದು ಯಾರಿಂದಲೂ ನಿರ್ಮಿತವಾದ್ದಲ್ಲ, ಯಾರೂ ಕೆತ್ತನೆ ಮಾಡಿರ್ತಕ್ಕಂಥದ್ದಲ್ಲ. ಮತ್ತು ಈ ಒಂದು ಸಾಲಿಗ್ರಾಮ, ಬೃಹತ್ ಮಟ್ಟದ ಸಾಲಿಗ್ರಾಮ, ಇದು ಎಲ್ಲೋ ಸಿಗುವಂಥದ್ದಲ್ಲ. ಇದು ಗಂಡಕಿ ನದಿ, ಆ ನದಿಯಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಸಾಲಿಗ್ರಾಮ. ಜೊತೆಗೆ ಆ ಕಲ್ಲನ್ನು ಕೊರೆಯುವಂಥ ಶಕ್ತಿ ಒಂದು ಹುಳಕ್ಕೆ ಮಾತ್ರ. ನೋಡಿ, ಕಲ್ಲನ್ನು ಕೊರೆಯುತ್ತೆ ಅಂದರೆ ಇನ್ನೇನು ಹೇಳೋಣ. ಆ ಕಲ್ಲನ್ನು ಕೊರೆಯುವ ವಿಧಾನ ಇದು ಸಹಿತ ಒಂದು ಮೇರು ಚಕ್ರ ಥರ, ಒಂದು ಶ್ರೀಚಕ್ರ ಥರ, ಚಕ್ರಗಳನ್ನು ಸುದರ್ಶನ ಚಕ್ರ ಥರ ಆ ಕೊರೆಯುವಂತಹ ವಿಧಿವಿಧಾನ ಒಂದು ಹುಳ ಮಾಡುತ್ತಂತೆ. ಅಂದರೆ ಅಷ್ಟು ಗಟ್ಟಿ ಕಲ್ಲನ್ನು ಕೊರೆದು ಅದರಲ್ಲೊಂದು ಸೃಷ್ಟಿ ಮಾಡುವಂಥ ಚೈತನ್ಯ ಒಂದು ಹುಳಕ್ಕಿದೆ. ಹೋಗಲೇ ಮಾಡೋದು ಬೇರೆ ಬೇರೆ ಥರ, ಎಲ್ಲಂದರಲ್ಲಿ ಕೊರೆಯುತ್ತಾ ಅದಲ್ಲ, ಆ ಕೊರೆಯುವ ವಿಧಾನದಲ್ಲೇ ಒಂದು ವಿಶೇಷತೆ ಇದೆ. ಹಾಗಾಗಿ ಸಾಲಿಗ್ರಾಮಕ್ಕೆ ತನ್ನದೇ ಆದಂಥ ಶಕ್ತಿ ಚೈತನ್ಯ, ಅದು ಯಾರೂ ಜೀವ ತುಂಬಬೇಕಾದ್ದಿಲ್ಲ, ಅದರಲ್ಲಿರ್ತಕ್ಕಂಥ ಸ್ವಯಂಭೂ ಶಕ್ತಿನೇ ಅಂತಹ ಒಂದು ಮಹತ್ತರವಾಗಿರ್ತಕ್ಕಂಥದ್ದು. ಅಂತಹ ಶಕ್ತಿಯುತವಾದಂಥ ಸಾಲಿಗ್ರಾಮವನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ನಾಡಿನ ಸಮಸ್ತರಿಗೂ ಇದೆ. ಆದರೆ ಪ್ರತಿನಿತ್ಯ ಕಾಯಕ, ಪ್ರತಿನಿತ್ಯ ಸ್ವಾಮಿಯ ಅಭಿಷೇಕ ಸಮಯದಲ್ಲಿ ನಾನು 2 ಪ್ರಧಾನವಾದಂಥ ವಿಚಾರವನ್ನು ತಗೊಳ್ತೇನೆ. ಒಂದು, ರೈತರಿಗೆ ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಾಗಬೇಕು, ಎಲ್ಲರೂ ಸಂಕಷ್ಟದಿಂದ ಪಾರಾಗಬೇಕು, ಎಲ್ಲರ ಜೀವನ ಸುಖಮಯವಾಗಿರಬೇಕು. ಇನ್ನೊಂದು, ನನ್ನ ಪ್ರತಿ ಮಾತಿನಂತೆ ಯೋಧರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಒಂದು ರೈತರು, ಮತ್ತೊಂದು ಯೋಧರು. ರೈತರ ಬಗ್ಗೆ ಯೋಧರ ಬಗ್ಗೆ 2 ಕಣ್ಗಳಿದ್ದ ಹಾಗೆ ಅವರಿಬ್ಬರೂ ಚೆನ್ನಾಗಿರಬೇಕು ಎಂಬತಕ್ಕಂಥದ್ದು ಪ್ರತಿನಿತ್ಯದ ಕಾಯಕ. ಅದನ್ನೇ ನಾನು ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಸಾನ್ನಿಧ್ಯದಲ್ಲೂ ನನ್ನ ಪ್ರಾರ್ಥನೆ ನಡೀತಾ ಇದೆ. ಹಾಗೆ ಸಾಕಷ್ಟು ಜನ ಭಕ್ತರು ಯಥೇಚ್ಛವಾದ ರೀತಿ ಬಂದು ಭಗವಂತನಿಗೆ ಅಭಿಷೇಕ ಸಮಯದಲ್ಲಿ ಆ ಅಭಿಷೇಕ ದೃಶ್ಯವನ್ನು ನೋಡಿದ್ರೆ ಅಬ್ಬಾ, ಅದು ಎಷ್ಟು ಅದು ವರ್ಣನೆ ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಹೇಳೋದು ಸೌಂದರ್ಯ ಅಂದರೆ ಆ ಸೌಂದರ್ಯ, ರೂಪಲಾವಣ್ಯ ಅಥವಾ ಅದರಲ್ಲಿರ್ತಕ್ಕಂಥ ಆ ಕ್ಷಣದಲ್ಲಿ ಕಾಣುವಂಥ ಭಗವಂತನ ವಿಶೇಷವಾದಂಥ ದರ್ಶನ, ಅದನ್ನು ಹೊಗಳಿಕೆ ಪದಗಳೇ ಇಲ್ಲ. ನೋಡಲಿಕ್ಕೆ ಮಾತ್ರ ಒಂದು ಗುಂಡುಕಲ್ಲಾಕಾರ ಇದೆ. ಆದರೆ ಸ್ವಾಮಿಗೆ ಅಲಂಕಾರ ಮಾಡಿದ್ರೆ ಒಂದೊಂದು ದಿನದ ಅಭಿಷೇಕ ಆಗಿ ಅಲಂಕಾರ ಆದಾಗೆ ಆ ಅಲಂಕಾರದಲ್ಲಿ ನಮಗೆ ಅರಿವಿಲ್ಲದ ರೀತಿ ಅಲಂಕಾರ ಮಾಡ್ತಿರ್ತೀವಿ. ಅರಿವಿಲ್ಲದಂತಾಗುವಂತಹ ಅಲಂಕಾರ ಅದು ನೋಡಲಿಕ್ಕೆ 2 ಕಣ್ಗಳ ಸಾಲಲ್ಲ, ಅಷ್ಟು ಆನಂದ ಪಡ್ತಾರೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇದು ಮೊದಲನೇ ದಿವಸದ ಅಲಂಕಾರ. ಮೊದಲನೇ ದಿವಸದ ಅಲಂಕಾರಕ್ಕೂ ಅಷ್ಟೇ ಸಾಲಿಗ್ರಾಮ ಬಂದಾಗ ಅದಕ್ಕೆ ಏನು ಪೂರ್ವಭಾವಿಯಾಗಿ ನಾವು ಏನೂ ತಂದಿದ್ದಲ್ಲ. ಒಂದು ಕಿರೀಟ ಇತ್ತು, ಅಲ್ಲಿದ್ದಂಥ ಒಂದು ಸ್ವಾಮಿ ಅಲಂಕಾರದ ಒಂದಷ್ಟು ಒಡವೆಗಳಿತ್ತು, ಅದನ್ನೇ ಇಲ್ಲಿ ಸಾಲಿಗ್ರಾಮಕ್ಕೆ ಅರ್ಪಣೆ ಮಾಡಿದ್ವಿ. ಯಾಕೆಂದರೆ ನನ್ನ ವಾಸ್ತುವಲ್ಲಿ ನನ್ನ ಮನೆ ದೇವರು ಸಹಿತ ಶ್ರೀನಿವಾಸ. ಆ ಮನೆಯಲ್ಲಿದ್ದಂಥ ಶ್ರೀನಿವಾಸನ ಆತನಿಗೆ ಅಲಂಕಾರಕ್ಕೆ ಅಂತ ಇರತಕ್ಕಂಥ ಪದಾರ್ಥಗಳನ್ನು ಇಲ್ಲಿ ಸಾಲಿಗ್ರಾಮಕ್ಕೆ ನಾವು ವಿನಿಯೋಗ ಮಾಡಿದ್ವಿ. ಎಷ್ಟೇ ಆದರೂ ವಿಷ್ಣುವಿನ ದಶಾವತಾರದಲ್ಲಿ ಲಕ್ಷ್ಮೀ ಭೂವರಹ ಸಹಿತ ಹಾಗೆ. ಭೂಮಿಯ ಸಮಸ್ಯೆಗಳಿದ್ದಾಗ, ಭೂದೇವಿ ನೋವಲ್ಲಿದ್ದಾಗ ಭೂಮಿಯನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಬಂದಂಥವನು ಲಕ್ಷ್ಮೀ ಭೂವರಹ ಅಂತ ಹೇಳ್ತಾರೆ.
ಅಂತಹ ಲಕ್ಷ್ಮೀಬೋರಹ ಸ್ವಾಮಿಯ ಸಾಲಿಗ್ರಾಮ ತಾವು ದರ್ಶನ ಮಾಡ್ತಾ ಇದ್ದೀರಿ. ಯಾವುದೇ ಸಂಕಷ್ಟಗಳಿರಲಿ, ಭೂಮಿ ದೋಷ ಇದ್ದು, ಕೋರ್ಟು ಕಚೇರಿ ಸಮಸ್ಯೆ ಇದ್ದು, ಸುಮಾರು ದಿನಗಳಾದರೂ ಇದಕ್ಕೊಂದು ಪರಿಹಾರ ಸಿಗದಂಥ ಪರಿಸ್ಥಿತಿನಲ್ಲೂ ಸಹಿತ ಇಂತಹ ಅದ್ಭುತವಾದಂತಹ ವಿಶೇಷವಾದಂತಹ ಕಾಯಕಲ್ಪ ದರ್ಶನ ಮಾತ್ರದಲ್ಲೇ, ಪ್ರಾರ್ಥನೆಯ ಮಾತ್ರದಲ್ಲೇ ನಿಮ್ಮ ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೋದು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಬರಲಿಕ್ಕೆ ಆಗದಿರತಕ್ಕಂಥವ್ರು, ಇವತ್ತಿನ ದಿವಸ ಆಶ್ರಮಕ್ಕೆ ನಾವು ಹೋಗಿ ನೋಡಲಿಕ್ಕೆ ಆಗಲ್ವಲ್ಲ ಅಂತಕ್ಕಂಥ ಚಿಂತನೆ ಭಯಪಡಬೇಡಿ. ನೀವು ನಿಮ್ಮ ಮನೆಗಳಲ್ಲೇ ಕೂತು, ಯಾಕೆಂದರೆ ಸತತ ಈ 11 ದಿವಸ ಸಾಲಿಗ್ರಾಮದ ದರ್ಶನವನ್ನು ಮಾಡಿದ್ದೀರಿ. ಸಾಲಿಗ್ರಾಮದ ವಿಶೇಷವಾದ ದರ್ಶನ ಮಾಡಿರ್ತಕ್ಕಂಥ ಪುಣ್ಯ ಫಲ ನಿಮ್ಮದು. ಮನೆಯಲ್ಲೇ ಕೂತು ಒಮ್ಮೆ ಕಣ್ಣು ತುಂಬಿಸ್ಕೊಂಡು, ನಿಮ್ಮ ಕಣ್ಗಳಲ್ಲಿ ಭಗವಂತನ ತಂದುಕೊಂಡು, ನಂದು ಈ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ನಾನು ಭಾಳ ಬೇಗ ಮುಕ್ತನಾಗಬೇಕು, ಈ ಸಮಸ್ಯೆ ನನ್ನಿಂದ ದೂರ ಆಗಬೇಕು ಅಂತ ಇವತ್ತು ಈ ಕ್ಷಣ ಈ ಕೂಡಲೇ ನೀವು ಸಂಕಲ್ಪ ಮಾಡಿ. ಈಗಲೇ ನೀವು ಸಂಕಲ್ಪ ಮಾಡಿ. ಸಂಕಲ್ಪ ಮಾಡೋಕ್ಕೆ ದೇವ್ರ ಹತ್ರ ಅಲ್ಲಿಗೆ ಬರಬೇಕಾದ್ದು ಇಲ್ಲ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡಿ. ಭಗವಂತ ಎಲ್ಲ ಕಡೆ ಇದ್ದಾನೆ, ಆತ ಸರ್ವವ್ಯಾಪಿ. ಬರೀ ಆಶ್ರಮದಲ್ಲಿ ಮಾತ್ರ ಇದ್ದಾನೆ, ಇನ್ನೆಲ್ಲೋ ಬರ್ತಾನೆ, ಇನ್ನೆಲ್ಲೋ ಇರ್ತಾನೆ, ಅದಲ್ಲ. ನಿಮ್ಮ ಮನಸ್ಸಲ್ಲಿ ತಾವೇ ಸ್ವತಃ ಭಗವಂತನ ಮುಂದೆ ಕೂತು ಪ್ರಾರ್ಥನೆ ಮಾಡ್ತಿದ್ದೀನಿ ಎಂಬತಕ್ಕಂಥ ಸಂಕಲ್ಪವನ್ನು ನೀನು ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನ ಇವತ್ತಿನ ಪಂಚಾಂಗ ಶ್ರವಣ ನೋಡೋದಾದರೆ, ಶುಭಕೃತ್ ನಾಮ ಸಂವತ್ಸರ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ಅದರಲ್ಲೂ ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಈ ಶುಭ ದಿನ 23ನೇ ತಾರೀಕು, ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಸ್ವಾಮಿಯ ಉತ್ಸವ ಆದ ನಂತರ ಸ್ವಾಮಿ ಪುನಃ ಆಶ್ರಮದ ಒಳಗಡೆ ಬಂದಾದ ಮೇಲೆ ಇನ್ನು ದರ್ಶನ ಸಂಪನ್ನ ಆಯಿತು ಅಂತ. ಅಂದರೆ ಬರ್ತಕ್ಕಂಥ ಭಕ್ತರು ಸಂಜೆ ದರ್ಶನ, ಎಷ್ಟು ಹೊತ್ತಿಗೆ ಸಂಜೆ ಉತ್ಸವ ಆಗುತ್ತೋ ಅಲ್ಲಿವರೆಗೂ ಮಾತ್ರ ದರ್ಶನ ಅಂತ ವ್ಯವಸ್ಥೆ ಇದೆ. ಹಾಗೆ ದ್ವಿಕಾಲ ಅನುಷ್ಠಾನ ಇವತ್ತೂ ಇದೆ. ಮಧ್ಯಾಹ್ನ ಅಂದರೆ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಒಂದು ಮಂಗಳಾರತಿ, ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಮಂಗಳಾರತಿ. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ಸರತಿ ಸಾಲಲ್ಲಿ ಸಾಕಷ್ಟು ಜನ ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದೆಲ್ಲವೂ ಒಂದು ವೈಭವಪೂರಿತವಾಗಿ ನಡೆದಂಥ ಆಶ್ರಮದಲ್ಲಿ ಸತತ 11 ದಿನ, ಇವತ್ತಿಗೆ 11ನೇ ದಿನ ವಿಶೇಷವಾದಂಥ ಅನುಷ್ಠಾನ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವಂತನ ಪ್ರಾರ್ಥನೆಯಿಂದ, ಭಗವಂತನ ಕೃಪಾಶೀರ್ವಾದದಿಂದ ಎಲ್ಲವೂ ಸಂಪನ್ನವಾಗಲಿ, ಎಲ್ಲವೂ ಒಳ್ಳೆಯದಾಗಲಿ ಎಂಬತಕ್ಕಂಥದ್ದೊಂದೇ ಈ ನಿಮ್ಮ ಮಹರ್ಷಿಗಳ ಮಾತು. ಇನ್ನು ಪ್ರತಿನಿತ್ಯದ ಕಾತುರತೆ ಕಾಯುವಂತಹದ್ದು ರಾಶಿಫಲಕ್ಕೋಸ್ಕರ. ಅಂತಹ ರಾಶಿಫಲಗಳನ್ನು ಈಗ ನಾವು ಪ್ರಾರಂಭಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ನವಗ್ರಹ ಆರಾಧನೆ ಮಾಡ್ತಕ್ಕಂಥದ್ದು, ನವಗ್ರಹ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಪ್ರಾರಂಭಿಕವಾಗಿ ರಾಶಿಫಲಗಳನ್ನು ತಿಳ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಿಯ ನಮಃ, ಗಣಪತಿಯ ಮಂತ್ರವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಶಿಫಲವನ್ನು ಪ್ರಾರಂಭಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥದ್ದು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 4:15 ಭಾಳ ಜವಾಬ್ದಾರಿ ಇರಬೇಕು, ಎಚ್ಚರಿಕೆ ಇರಬೇಕು, ಭಾಳಷ್ಟು ಜೋಪಾನವಾಗಿದ್ದು ಕೆಲಸ ಮಾಡಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ಬೇಕು. ಸಮಾಧಾನ ಇಲ್ಲದಂಥ ಕೆಲಸ ಯಾವತ್ತೂ ಪರಿಪೂರ್ತಿ ಆಗುವುದಿಲ್ಲ. ಆದರೆ ಬೇಡವಾದಂತಹ ಕೆಲಸಗಳ ಬಗ್ಗೆ ಬೇರೆ ಬೇರೆ ಥರ ಕಲ್ಪನೆಗಳಿರುತ್ತೆ, ಆಲೋಚನೆ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಆದಷ್ಟು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು 21 ಗರಿಕೆಯನ್ನು ಗಣಪತಿ ಪಾದ ಮೇಲಿಟ್ಟು ನಮಸ್ಕಾರ ಮಾಡಿ, ಅದರಲ್ಲೂ ಶಿವ ಶುಕ್ರವಾರ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಭಗವತಿಯ ಪ್ರಾರ್ಥನೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಜೋಪಾನವಾಗಿರ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಭಾಳ ಇರುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಮಾತಾಡಿ ಆ ಮಾತು ನಡ್ಕೊಳ್ಳಿಕ್ಕಾಗಲಿಲ್ವಲ್ಲ ಅಂತಕ್ಕಂಥದ್ರ ನೋವು ನಿಮಗಿರುತ್ತೆ. ಸರಿಯಾದಂಥ ವ್ಯಕ್ತಿ ಈತ ಅಲ್ಲ ಅಂತಕ್ಕಂತಹ ಮಾತು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿದಾಗಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಮಾಡ್ಕೊಂಡ್ಬಿಡ್ತೀರಿ. ಆದರೆ ಹೆಣ್ಮಕ್ಳು ಯಾವತ್ತೂ ಕಣ್ಣೀರು ಹಾಕಬಾರ್ದು. ಅದರಲ್ಲೂ ಶುಕ್ರವಾರ ಅಂದಾಗ ನಗನಗ್ತಾ ಇರಬೇಕು.
ಹೆಣ್ಣು ಯಾವತ್ತೂ ಮನೆಯಲ್ಲಿ ನಗ್ನಗ್ತಾ ಇರ್ತಾಳೋ ಆ ಕುಟುಂಬ ಯಾವತ್ತೂ ಹಸನ್ಮುಖಿಯಾಗಿರುತ್ತೆ, ಸುಂದರವಾಗಿರುತ್ತೆ. ಆದರೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾಕೋ ಭಾಳ ಸಪ್ಪಗಿರ್ತೀರಿ. ಕಾರಣ ಗ್ರಹಸ್ಥಿತಿಗಳು. ಆದರೂ ಇಂತಹ ಸಮಯದಲ್ಲಿ ಇಂಥ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ 1 ಅಥವಾ 2 ಮೆಣಸುಕಾಳು ತಗೊಳ್ಳಿ. 1 ಅಥವಾ 2 ಮೆಣಸುಕಾಳನ್ನ ತೆಗೆದುಕೊಂಡು ಅಂಗೈಯಲ್ಲಿಟ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುವನ್ನು ಪ್ರಾರ್ಥನೆ ಮಾಡಿ ಆ ಮೆಣಸುಕಾಳನ್ನು ಹಸಿರು ಗಿಡದ ಮೇಲೆ ಹಾಕಿ. 2 ಅಥವಾ 1 ಮೆಣಸುಕಾಳು ಸಾಕು. ಈ ತಂತ್ರವನ್ನು ಮಾಡಿದ್ರೆ ಮನೆಯಲ್ಲಿ ಸಾಧ್ಯವಾದಷ್ಟು ವೃಷಭ ರಾಶಿಯವರಿಗೆ ಮನೆಯಲ್ಲಾಗಲಿ, ಹೊರಗಡೆ ಆಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ ಬಂದು ಒದಗುವಂಥ ಸಮಸ್ಯೆಗಳಿಂದ ತಾವು ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ನಿಭಾಯಿಸಬೇಕು ಅಂದ್ಕೊಂಡಿರ್ತೀರಿ. ಜೊತೆಗೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಕಿರಿಕಿರಿ ಮಾಡಿಕೊಂಡು ಮನಸ್ಸಿಗೆ ನೋವುಂಟು ಮಾಡ್ಕೊಳ್ತೀರಿ. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 23 ನಿಮಿಷದವರೆಗೂ, 2 ರಿಂದ 4:23 ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತರಾಗಿದ್ದು ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಆದರೂ ಇವತ್ತಿನ ದಿವಸ ಬಂದೊದಗುವಂಥ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದು ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಕ್ಕೆ ನೀವೊಂದಿಷ್ಟು ಪದಾರ್ಥಗಳೇನಾದ್ರು ಹಾಕಿದ್ದೇ ಆದರೆ ಖಂಡಿತ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ, ಗಂಡಾಂತರದಿಂದ ತಾವು ಮುಕ್ತರಾಗ್ಬೋದು. ಇವತ್ತಿನ ಕಾಯಕದಲ್ಲಿ ಮತ್ತೊಂದು ಅದ್ಭುತವಾದಂಥ ಕೆಲಸ ಇದೆ. ಆ ಕೆಲಸವನ್ನು ತಾವು ಮಾಡಬೇಕು. ಏನಪ್ಪ ಅಂದರೆ, ಇವತ್ತು ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ನೀವು ಧರಿಸಿದ್ದರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಅಲ್ಲಿಂದಲೇ ದೂರ ಆಗುತ್ತೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಖಂಡಿತ ನಿಮಗಾಗತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಇರಬೇಕು. ಮಾಡುವಂಥ ಪ್ರತಿಯೊಂದು ವೃತ್ತಿಯ ಅಭಿವೃದ್ಧಿ ಬಗ್ಗೆ ಒಂದು ಚಿಂತನೆ ಇರಬೇಕು. ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ನಮಸ್ಕಾರ ಮಾಡಿ. ಜೊತೆಗೆ ಇವತ್ತು ದೇವಿಯ ಪ್ರಾರ್ಥನೆ ಆದ್ದರಿಂದ ನಿಮ್ಮ ಮಾತೃಶ್ರೀಯವರನ್ನು ಅಂದರೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲವೂ ಸಹಿತ ಭಗವತಿಗೆ ಅರ್ಪಣೆ ಮಾಡಿ ಕೆಲಸಕ್ಕೆ ನೀವು ಮುನ್ನಡೆದ್ರೆ ಅಧಿಕವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮಾತಾಡುವಂಥವರು, ನೇರ ಪ್ರಸಾರಕ್ಕೆ ಕರೆ ಮಾಡ್ತಕ್ಕಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದೀರಿ. ಇವತ್ತು ಸಹಿತ ಒಂದು ಕರೆ ಸಿದ್ಧವಾಗಿದೆ, ಬನ್ನಿ ನೋಡೋಣ. ಹಲೋ 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 ಹಲೋ. ನಾನು 4 ಸರ್ತಿ ಹಲೋ ಅಂದರೆ ತಾವು ಹಲೋ. 1 ಸತಿ ಹೇಳ್ತೀರಿ. ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀನಿ ಗುರುಜಿ, ನೀವ್ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ಹಲೋ ಹಲೋ, ಮಾತಾಡಮ್ಮ, ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ ಗುರುಜಿ, ಕೇಳಿಸ್ತಿಲ್ಲ. ಹೌದಾ, ಈಗ ಕೇಳಿಸುತ್ತಮ್ಮ? ಗುರುಜಿ ಇವಾಗ ಕೇಳಿಸ್ತಿದೆ ಗುರುಜಿ. ಆಯ್ತು ತಾಯಿ, ಹೇಳಮ್ಮ. ಗುರುಜಿ ನೆನೆ ನಾವು ಬಂದಿದ್ವಿ ಗುರುಜಿ, ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ ಗುರುಜಿ. ಓ, ನಿನ್ನೆ ಬಂದಿದ್ರಾ? ತುಂಬಾ ಚೆನ್ನಾಗಿ ದರ್ಶನ ಆಯ್ತು, ತುಂಬಾ ಖುಷಿ ಆಯ್ತು. ಒಳ್ಳೇದಾಗಿ. ಒಂಥರ ಏನೋ ಪಾಸಿಟಿವ್ ಫೀಲ್ ಬಂತು, ತುಂಬಾ ಇಷ್ಟ ಆಯ್ತು. ನಿಮ್ಮನ್ನ ನೋಡಿದ್ವಿ, 2 ಸಲ ಮೀಟ್ ಆದೆ, ನೀವು ನಮ್ಮನ್ನ ನೋಡಿದ್ರಿ. ಹೌದು ಗುರುಜಿ. ಎಲ್ಲಿಂದ ಬಂದಿದ್ದೀರಿ? ಎಲ್ಲಿ, ಬೆಂಗಳೂರಾ? ನೆನೆ ಬಂದಿದ್ವಿ ಗುರುಜಿ. ಸ್ವಲ್ಪ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಗುರುಜಿ, ಸ್ವಲ್ಪ ಜೋರಾಗಿ ಮಾತಾಡಿ ಗುರುಜಿ. ಆಯ್ತಮ್ಮ, ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಾ? ಎಲ್ಲಿಂದ? ಹೌದು ಗುರುಜಿ, ನಾವು ಬೆಂಗಳೂರಿಂದಾನೇ ಬಂದಿರೋದು ಗುರುಜಿ. ಆಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ದೇವ್ರ ದರ್ಶನ ಮಾಡಿದ್ರ? ಸ್ವಲ್ಪ ಅದೇ ಮದುವೆ ತಡ ಆಗ್ತಿದೆ ಗುರುಜಿ. ಹಲೋ ಹಲೋ. ಗುರುಜಿ, ಮದ್ವೆ ತಡ ಆಗ್ತಾ ಇದೆ. ಮದುವೆ ಪ್ರಯತ್ನ ಏನಾರ ಪರಿಹಾರ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಗುರುಜಿ ಮಾಡ್ತಾ ಇದ್ದೀವಿ, ಎಲ್ಲಾ ಪ್ರಯತ್ನ ಮಾಡಿದ್ವಿ, ಯಾವ್ದು ಸರಿ ಹೋಗ್ತಿಲ್ಲ. ನಮಗಿಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಆಮೇಲೆ ಒಂದ್ ಕಡೆ ಕೇಳಿದ್ವಿ, ಎಲ್ಲ ಪೂಜೆ ಎಲ್ಲ ಮಾಡ್ತಿದೀವಿ. ಅದಕ್ಕೆ ಮನೇಲಿ ಇಲ್ಲಿ ಫ್ಯಾಮಿಲಿಲಿ ಏನೋ ಆಗಿದೆ ಅಂತ ಬಂತು. ನಾನೊಂದು ಮಾತು ಹೇಳ್ತೇನೆ ಕೇಳು. ಫ್ಯಾಮಿಲಿಯಲ್ಲಿ ಏನೋ ಆಗಿದೆಯೋ, ಯಾರು ತಂತ್ರ ಮಂತ್ರ ಯಂತ್ರಗಳನ್ನು ಮಾಡಿದ್ದಾರೋ, ಯಾವ್ದು ಏನೇ ಇದ್ರು, ನನ್ನ ಮಾತು ಸರಿ ಕೇಳಿಸ್ತಾ ಇಲ್ವಮ್ಮ? ಇಲ್ಲ ಗುರುಜಿ, ಸರಿ ಕೇಳಿಸ್ತಿಲ್ಲ ಗುರುಜಿ. ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬನ್ನಿ, ನೋಡೋಣ. ನೆಟ್ವರ್ಕ್ ಇರೋಂಥ ಸ್ಥಳದಲ್ಲಿ
ಓಕೆ ಗುರುಜಿ, ಓಕೆ ಗುರುಜಿ. ಬೇಗ ಬನ್ನಿ. ನಾನು ಆಡೋ ಮಾತು ನಿಮಗೆ ಕೇಳಿಸ್ತಿಲ್ಲ ಅಂದರೆ ಅದು ಸರಿ ಇರಲ್ಲ. ಆಯ್ತು ಗುರುಜಿ, ಹೇಳಿ ಗುರುಜಿ. ನಿಮ್ಮ ಸ್ವರತರಂಗ ಪ್ರಕಾರ ಯಾರು ತಂತ್ರ ಮಂತ್ರ ಯಂತ್ರಗಳು ಮಾಡಿದ್ರು ನಿನಗೆ ತಗಲುವಂಥದ್ದಲ್ಲ. ಹಾ ಯಾಕೆಂದರೆ ನಿನ್ನ ಭವಿಷ್ಯತ್ತೇ ಆಗಿದೆ. ನಿನ್ನ ಭವಿಷ್ಯತ್ತಾಗಿದೆ. ನಿನ್ನ ಸ್ವರತರಂಗ ತುಂಬ ಚೆನ್ನಾಗಿದೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಹೊಕ್ಕಳಿಂದ ತಳಭಾಗದಲ್ಲಿ ಒಂದು ಹುಟ್ಟು ಮಚ್ಚೆ ಆಧಾರ ಇದೆ. ಹೌದು ಗುರುಜಿ. ಅದರಿಂದ ಆ ಹುಟ್ಟು ಮಚ್ಚೆ ಅಲ್ಲಿರೋದ್ರಿಂದ ನೀನು ತಲೆನೇ ಕೆಡಿಸ್ಕೋಬೇಡ. ಇದು ಪ್ರಯೋಗದಿಂದ ನಿಲ್ಲುವಂಥದ್ದಲ್ಲ. ನಿನ್ನ ಮೇಲೆ ವಿಷಚೂರ್ಣ ಅಥವಾ ಯಾವುದೋ ಒಂದು ಕೆಟ್ಟ ಪ್ರಯೋಗ ಮಾಡಿದ್ರು ಮದುವೆ ವಿಳಂಬ ಅಂತಲ್ಲ. ನಿನ್ನ ಜಾತಕದಲ್ಲಿ ಗ್ರಹಸ್ಥಿತಿಗಳು ಸರಿ ಇರಲಿಲ್ಲ. ನಿನ್ನೆ ನೀನು ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ಯಾ? ಜೊತೆಗೆ ಆ ಸ್ವಾಮಿನ ದರ್ಶನ ಮಾಡಿದ ಮೇಲೆ ಇನ್ನು ಆದಷ್ಟು ಬೇಗ ನೀನು ಸ್ವೀಟ್ ಕೊಡುವಂಥವಳು ಆಗಬೇಕು. ಅದು ಆಗುತ್ತೆ. ಇದೇ ಬರ್ತಕ್ಕಂಥ ಶ್ರಾವಣದ ಪ್ರಾರಂಭದಲ್ಲಿ ನೀನು ಇಷ್ಟಪಡ್ತಕ್ಕಂಥ ರೀತಿಯಲ್ಲೇ ನಿನಗೆ ಒಳ್ಳೆ ಕಡೆ ವರ ಸೆಟ್ ಆಗುತ್ತೆ. ಅಯ್ಯೋ, ತುಂಬಾ ಥ್ಯಾಂಕ್ಸ್ ಗುರುಜಿ. ನನಗೂ ಅದೇ ಬೇಕಾಗಿರೋದು ಗುರುಜಿ. ಎಲ್ಲರೂ ಒಂದೊಂದು ತುಂಬಾ ಒಳ್ಳೇದಾಗುತ್ತೆ. ಧೈರ್ಯ ತನಕೋ, ಏನು ತೊಂದರೆ ಇಲ್ಲ. ನೀನು ಒಳ್ಳೆ ಮನೆ ಸೇರ್ತೀಯ. ನೀನು ತುಂಬಾ ಅದೃಷ್ಟವಂತ ಇದೆಯಾ. ಓಕೆ ಗುರುಜಿ. ನಿನ್ನಲ್ಲಿರುವಂತಹ ಹುಟ್ಟುಮಚ್ಚೆ ಆಧಾರ ಪ್ರಕಾರ ನೀನು ಒಳ್ಳೆ ಮನೆಯೇ ಸೇರ್ತೀಯ. ಒಳ್ಳೇದಾಗ್ಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಶ್ರೀ ಸಾಲಿಗ್ರಾಮದ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನೆಲ್ಲವೂ ಸಹಿತ ಈಡೇರಿಸ್ಕೊಳ್ಬೇಕು. ದೂರಭಾರ ಪ್ರಯಾಣ ಮಾಡಬೇಕು. ಏನಾದರೂ ಒಂದು ಸಾಧನೆ ಮಾಡಬೇಕು. ಫಲಾಫಲಗಳ ಜೊತೆಗೆ ನನ್ನಿಂದ ಸಮಾಜಕ್ಕೆ ಏನಾದರೂ ಒಂದು ಒಳಿತಾಗಬೇಕು ಅಂತಕ್ಕಂಥ ಚಿಂತನೆಯೂ ಇದೆ. ಸಾಮಾನ್ಯಕ್ಕೆ ಸಿಂಹರಾಶಿಯವರ ಗುಣ ಒಬ್ಬ ರಾಜನಿಗಿದ್ದಂಥ ರೀತಿ ಅಂತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಮತ್ತು ಪಂಚಾಂಗ ಶಾಸ್ತ್ರದಲ್ಲಿ ಹೇಳುತ್ತೆ. ಯಾಕೆಂದರೆ ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ಇರತಕ್ಕಂಥ ಸೂರ್ಯ ಯಾವಾಗ ತನ್ನ ಪ್ರಕಾಶವನ್ನು, ಅಂದರೆ ಒಂದು ದಿವಸ ಸೂರ್ಯನ ಕಿರಣಗಳೆಲ್ಲ ಸೂರ್ಯ ಬೆಳಕು ತೋರಿಸ್ಲಿಲ್ಲ ಅಥವಾ ಸೂರ್ಯ ಬೆಳಗ್ಗೆ ಉದಯೋನ್ಮುಖನಾಗಲಿಲ್ಲ ಅಂದರೆ ಈ ಸೃಷ್ಟಿನೇ ನಡೆಯುವುದಿಲ್ಲ. ಹಾಗೆ ಸೂರ್ಯ ಇರತಕ್ಕಂತಹ ಸೂರ್ಯನ ರಾಶಿ ಆದ್ದರಿಂದ ಸಿಂಹರಾಶಿಯವರಿಗೆ ಫಲಾಫಲಗಳು ಸಾಕಷ್ಟು ಇದೆ. ಆದರೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಕೊಟ್ಟ ಕಾಸು ಅಥವಾ ಕೊಟ್ಟ ವ್ಯವಹಾರ ಅಥವಾ ಕಾಗದ ಪತ್ರಗಳು, ಬೆಲೆ ಬಾಳುವ ವಸ್ತುಗಳು, ಇದರ ಬಗ್ಗೆ ಸ್ವಲ್ಪ ಜೋಪಾನ ಬೇಕು, ಜಾಗ್ರತೆ ಇರಬೇಕು. ಹಾಗೆ ವೆಹಿಕಲ್ ಡ್ರೈವ್ ಮಾಡುವಾಗ ಇವತ್ತಿನ ದಿವಸ ಸಿಂಹರಾಶಿಯವರು ನೀವೇ ಡ್ರೈವ್ ಮಾಡ್ತಾ ಇದ್ದರೆ ಸ್ವಲ್ಪ ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಯಾಕೆಂದರೆ ನೀವು ಕ್ರಮಬದ್ಧವಾಗಿ ರಸ್ತೆನ ನಡೆದರೂ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರು ಹೀಗೆ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆಗ ನಿಮ್ಮ ವೆಹಿಕಲ್ಗೆ ಸಣ್ಣ ಪುಟ್ಟ ಪೆಟ್ಟಾಗ್ಬೋದು ಅಥವಾ ನಿಮಗೆ ಒಂಚೂರು ತೊಂದರೆ ಆಗ್ಬೋದು ಅಥವಾ ನಿಮ್ಮ ತಪ್ಪಿಲ್ದಿದ್ರೂ ಎದುರುಗಡೆ ತಪ್ಪಸ್ಥರಾಗಿ ನಿಂತುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದಷ್ಟು ಸಿಂಹರಾಶಿಯವರು ಜೋಪಾನ, ಎಚ್ಚರಿಕೆಯಿಂದಿರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ನೀವು ಮಾಡುವ ಕಾಯಕದಲ್ಲಿ ಅತ್ಯದ್ಭುತವಾದಂತಹ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಒಂದಷ್ಟು ಜನಕ್ಕೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಬೆನ್ನೋವಿನಿಂದ ಒದ್ದಾಡ್ತೀರಿ, ಮೊಣಕಾಲು ನೋವಲ್ಲಿ ಒದ್ದಾಡ್ತೀರಿ ಅಥವಾ ತೊಡೆ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು. ಅದಕ್ಕಿಂತ ಮುಖ್ಯವಾಗಿ ಆಹಾರ ಸರಿಯಾಗಿ ಪಚನ ಕ್ರಿಯೆಗಳಿದ್ದೀರ ಮಲಮೂತ್ರ ವಿಸರ್ಜನೆಗಳ ಸಮಯದಲ್ಲೂ ಸ್ವಲ್ಪ ತೊಂದರೆ ಅನುಭವಿಸೋ ಪರಿಸ್ಥಿತಿ ಕನ್ಯಾ ರಾಶಿಯವರಿಗಿದೆ. ಆದರೆ ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದಾದ್ರಿಂದ ಒಂದು ಲೋಟ ಬಿಸಿನೀರಿಗೆ ಒಂದು ಚಿಟಿಕೆಯಷ್ಟು ಜೀರಿಗೆನೋ ಅಥವಾ ಓಂಕಾಳೋ ಹಾಕ್ಕೊಂಡು ಅದನ್ನು ಆಹಾರದಲ್ಲಿ ತಗೊಳ್ಳೋದ್ರಿಂದ ಆರೋಗ್ಯ ಸಮಸ್ಯೆಯಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇದರ ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಹುತ್ತ ಕಂಡ್ರೆ ಹುತ್ತಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಮಹಾಮೃತ್ತಿಗೆಯನ್ನು ಒಂದಿಷ್ಟು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಬೇರೊಂದು ಥರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಆಗುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ಎಲ್ಲವನ್ನೂ ಲಾಭದಾಯಕಿ ಸಿದ್ಧಿ ಆಗಲ್ಲ. ಆದರೆ ತುಲಾರಾಶಿಯವರಿಗೆ ಒಂದಿಷ್ಟು ಮನಸ್ಸು ಚಂಚಲತೆ ಇದೆ. ಅಂದುಕೊಂಡಂಗೆ ಆಗ್ತಾ ಇಲ್ವಲ್ಲ, ಅಥವಾ ನಂದು ಅಂದುಕೊಂಡಿದ್ದು ನನ್ನ ಕೈ ಜಾರು ಹೋಯ್ತಲ್ಲ, ಅಥವಾ ನನಗೆ ಸಿಗಬೇಕಾಗಿರ್ತಕ್ಕಂಥದ್ದು ಮತ್ತೊಬ್ಬರು ಸಿಗ್ತಾ ಇದೆಯಲ್ಲ, ಹೀಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಆದರೆ ಭಗವಂತ ಆತನ ಕೃಪೆ, ನಿಮ್ಮ ನಡವಳಿಕೆ, ನಿಮ್ಮ ಧರ್ಮ ಮಾರ್ಗ, ನೀವು ಹಾಕುವ ಹೆಜ್ಜೆ, ಏನು ನಿಮಗೆ ಕೊಡಬೇಕಾಗಿದೆಯೋ, ಏನು ದಯಪಾಲಿಸಬೇಕಾಗಿದೆಯೋ ಎಲ್ಲವನ್ನೂ ಸಹಿತ ಸಿಗಿಸ್ತಾನೆ.
ಎಲ್ಲವನ್ನೂ ಕೊಡುವಂಥವನಾಗ್ತಾನೆ. ಆದರೆ ಕೊಟ್ಟದ್ದು ಕಣ್ಣು ಕಾಣದಂಥ ರೀತಿಯಲ್ಲಿ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದರೆ ಇವತ್ತಿನ ದಿವಸ ಮಾತ್ರ ನಿಮ್ಮ ಎರಡೂ ಭುಜಗಳು ನೋವು ಬರ್ತಕ್ಕಂಥದ್ದು, ಶೋಲ್ಡರ್ಸ್ ನೋವು ಬರ್ತಕ್ಕಂಥದ್ದು, ಮತ್ತು ಅಂಗೈ ಯಾವಾಗಲೂ ಸಹಿತ ತುಲಾರಾಶಿಯವರಿಗೆ ಅಂಗೈ ನೋವೇ ಬರ್ತಕ್ಕಂಥದ್ದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇವತ್ತು ಆ ಸಮಸ್ಯೆ ಇದೆ. ಹಾಗೆ ಆಹಾರ ಪದ್ಧತಿ, ನೀವು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಫಸ್ಟು ಇನ್ನೊಬ್ಬರಿಗೆ ಊಟ ಕೊಡಿಸ್ಬಿಡಿ. ಅವರು ಒಂದೆರಡು ತುತ್ತು ಊಟ ಮಾಡಿದ್ಮೇಲೆ ನಂತರ ನೀವು ಊಟಕ್ಕೆ ಕೂತ್ಕೊಳ್ಳಿ. ಆಗ ಖಂಡಿತ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ಮಾನಸಿಕವಾದಂಥ ಒತ್ತಡನೂ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಅಷ್ಟು ಪರಿಪಕ್ವತೆ ಇರತಕ್ಕಂಥದ್ದಲ್ಲ. ಮಾಡುವ ಪ್ರತಿಯೊಂದು ಕಾಯಕವೂ ಅಡ್ಡಿ ಆತಂಕದಲ್ಲೇ ಇರುತ್ತೆ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಜೋಪಾನವಾಗಿ ಸಮಾಧಾನದಿಂದ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ಳದಿರ ಸ್ವಲ್ಪ ನೀವು ಪರಿವರ್ತನೆ ಮಾಡಿಕೊಂಡ್ರೆ ಅಥವಾ ಆಲೋಚನೆ ಮಾಡಿದ್ರೆ ಖಂಡಿತ ಎಲ್ಲವೂ ಒಳಿತಾಗುತ್ತೆ. ಸಮಯವನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಆಗೋ ಕೆಲಸನ ಕೈ ಬಿಡಲಿಕ್ಕಾಗೋದಿಲ್ಲ. ಯಾವ ಕಾಲಕ್ಕೆ ಯಾವ ಸಮಯ ಏನಾಗಬೇಕೋ, ವಿಧಿ ಏನು ಬರೆದಿರ್ತಾನೋ, ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲೀಕ, ಆ ಸೃಷ್ಟಿಕರ್ತ ಬ್ರಹ್ಮ ಆತನ ಲಿಖಿತದಂತೆ ಎಲ್ಲವೂ ಅದೃಷ್ಟ ನಿಂತು ಹೋಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಬ್ಬರು ಕಾಲರ್ ರೆಡಿಯಾಗಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ತಾಯಿ. ನಮಸ್ತೆ ಸ್ವಾಮೀಜಿ. ನಾವು ಮೊನ್ನೆ ಹೋದ ವಾರ ನಿಮ್ಮ ಆಶ್ರಮಕ್ಕೆ ಬಂದಿದ್ರಿ. ಓ, ಒಳ್ಳೇದಾಗ್ಲಿ. ಸಾಲಿಗ್ರಾಮ ವಿಗ್ರಹ ನೋಡಿದ್ರೆ ತುಂಬಾ ಖುಷಿ ಆಯ್ತು. ನನ್ಗೊಂಚೂರು ಪ್ರಾಬ್ಲಮ್ ಇದೆ ಗುರುಜಿ. ಹೇಳಮ್ಮ. ನನಗೆ 25 ವರ್ಷದಿಂದ ನನ್ನ ಹೊಟ್ಟೆನಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋದ್ರು ಹೊಟ್ಟೆ ಊದ್ಕೊಂಡ್ಬಿಡುತ್ತೆ. ಮತ್ತೆ ಅದೊಂದಾಗಿ ಮತ್ತೆ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಏನಾದ್ರು ಹೋದ್ರೆ ಕಣ್ಣಿಗೆ ಕಾಣಿಸ್ದಿರಂಗ ಆಗ್ಬಿಡೋದು, ತಲೆ ಸುತ್ತು ಬಂದ್ಬಿಡೋದು. ಅಯ್ಯೋ, ತುಂಬಾನೇ ಹೆವಿ ಪ್ರಾಬ್ಲಮ್ ಇಂದ ನರಳ್ತಾ ಇದ್ದೀನಿ ಸ್ವಾಮೀಜಿ. ಇದು ನಿಮ್ಮ ಈ ವಿಚಾರ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂತಹ ಅವರೊಂದಿಬ್ಬರು ನನ್ನ ಕಿವಿಗೆ ಹಾಕಿದ್ರು. ತಾವು ಆಶ್ರಮಕ್ಕೆ ಬಂದಾಗ ಈ ಥರ ಆಯಿತು, ಇದು ಸತ್ಯನ ಅಸತ್ಯನ, ಈ ಸತ್ಯ ಘಟನೆ ಹೇಗೆ, ಇದೆಲ್ಲವೂ ತರ್ಕಕ್ಕೆ ಬಂತು. ಆದರೆ ನೀವು ನನ್ನನ್ನು ಒಂದ್ಸತಿ ನೋಡಿ ಮಾತಾಡ್ಬಿಟ್ಟಬೇಕಾಗಿತ್ತು ಅಂತ ನಂಗೆ ಅನ್ಸುತ್ತೆ. ಗುರುಜಿ, ನನ್ಗೆ ಅಲ್ಲಿ ನಾನು ಒಬ್ಳೆ ಬರಕ್ಕಂತೂ ಆಗಲ್ಲ, ಯಾಕಂದ್ರೆ ನನಗೆ ಯಾರು ಸಪೋರ್ಟ್ ಅನ್ನೋದಿಲ್ಲ. ಅದು ನೀವು ಬಂದಾಗ ನಾನು ಸಿಗ್ಲಿಲ್ವಾ ನಿಮಗೆ? ಏನ್ ಸ್ವಾಮೀಜಿ? ನೀವು ಬಂದಾಗ ಆಶ್ರಮಕ್ಕೆ ನಾನು ಸಿಗ್ಲಿಲ್ವಾ ತಾಯಿ? ಇಲ್ಲ ಸ್ವಾಮೀಜಿ, ನೀವು ರೆಸ್ಟ್ ತಗೊಂತ ಇದ್ರಿ, ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರಿ. ನೀವು ಎಷ್ಟು ಸಮಯದಲ್ಲಿ ಬಂದಿದ್ರಿ? ಯಾವಾಗ ಬಂದಿದ್ರಿ? ಹೋದ್ ಶನಿವಾರ ಸ್ವಾಮೀಜಿ. ಎಷ್ಟು ಹೊತ್ತಿಗೆ ಬಂದಿದ್ರಮ್ಮ? ನಾವು ಮಧ್ಯಾಹ್ನ 2 ಗಂಟೆ 2:15 ಇರ್ಬೋದು ಗುರುಜಿ. 2 ಗಂಟೆ 2:15 ರೆಸ್ಟ್ ಟೈಮ್ ಅಲ್ಲಮ್ಮ ನಂದು. ನಾನು ರೆಸ್ಟ್ ತಗೊಳ್ಳೋದು ರಾತ್ರಿ 12:30 1 ಗಂಟೆಗೆ ಮಲಗ್ತೀನಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೇನೆ. ಅದರಲ್ಲೂ ಮೀಟ್ ಮಾಡಕ್ ಒಬ್ರು ಟ್ರೈ ಮಾಡಿದ್ರು, ನಾವು ಅವ್ರ ಜೊತೆಗೆ ನಿಂತ್ಕೊಂಡಿದ್ರೆ ಆಗ್ಲಿಲ್ಲ. ಇರ್ಬೋದು, ಯಾಕೆಂದ್ರೆ ನಾನು ಇನ್ನೊಂದು ಕಡೆ ಅಲ್ಲೋ ಇಲ್ಲೋ ಓಡಾಡ್ತಾನೆ ಇರ್ತೀವಿ, ಒಂದು ಕಡೆ ಕೂರೋರಲ್ಲ ನಿಲ್ಲೋರಲ್ಲ ನಾವು. ಆದರೆ ನಿಮ್ಮ ಸಮಸ್ಯೆ ಹೀಗಿರುವಾಗ ಸ್ವಲ್ಪ ಹೊತ್ತು ಕಾದು ಯಾರನ್ನಾದ್ರೂ ಒಬ್ಬರನ್ನ ಕೇಳಿದ್ರೆ ನಾನು ಎಲ್ಲಿದ್ದೀನಿ ಅಂತ ಅವ್ರು ಹೇಳ್ತಿದ್ರು. ಒಂದ್ಸತಿ ನಾನು ಮಾತಾಡ್ಕೊಂಡು ಹೋಗ್ಬೇಕಾಯ್ತಲ್ಲ, ಅಷ್ಟು ದೂರ ಬಂದಿದ್ದೀರಿ, ನನ್ನ ಮಾತಾಡಿದ್ರೆ ಏನಾದ್ರು ಒಂದು ಪರಿಹಾರ ಹುಡುಕೊಳ್ಬೋದಾಗಿತ್ತು. ಇರ್ಲಿ, ಚಿಂತೆ ಮಾಡಬೇಡಿ, ನಿಮ್ಮ ಸಮಸ್ಯೆ ಆದಷ್ಟು ಬೇಗ ದೂರ ಆಗುತ್ತೆ, ಭಯಪಡಬೇಡಿ. ಇದಕ್ಕೆ ವೈದ್ಯರು ಏನು ಹೇಳ್ತಾರಮ್ಮ? ನನ್ನ ಹೊಟ್ಟೆನಲ್ಲಿ ಏನು ಇಲ್ವಂತೆ ಗುರುಜಿ, ಬರೀ ಸ್ಕ್ಯಾನಿಂಗ್ ಮಾಡಿದಕ್ಕೆ ಬರೀ ಹೊಗೆ ತರ ಕಾಣಿಸುತ್ತೆ ಅಂತ ಹೇಳಿದ್ರು. ಮತ್ತೆ ನನ್ಗೆ ಅವಾಗ ಬ್ಲಡ್ ಹಿಮೋಗ್ಲೋಬಿನ್ ಕಮ್ಮಿ ಆಗೋಗುತ್ತೆ ಸಡನ್ ಆಗಿ, ಬರೀ 3 ಪಾಯಿಂಟ್ 4 ಪಾಯಿಂಟ್ ಈ ತರ ಬಂದ್ಬಿಡುತ್ತೆ. ಅವಾಗ ಹೋದ್ರೆ 1-2 ದಿನ ಅಡ್ಮಿಟ್ ಮಾಡ್ಕೊಂಡು ಬ್ಲಡ್ ಎಲ್ಲ ಹಾಕಿ ಮತ್ತೆ ತಿರ್ಗಾ ಹೊಸದಾಗಿ ಇದೆಲ್ಲ ಮಾಡಿ ಕಳಿಸ್ತಾರೆ. ಆಮೇಲೆ 6 ತಿಂಗಳು 8 ತಿಂಗಳು ಚೆನ್ನಾಗಿರ್ತೀನಿ. ಆಮೇಲೆ ತಿರ್ಗಾ ಅದೇ BP ಶುಗರ್ ಇದೆಯಾ? ಇಲ್ಲ ಗುರುಜಿ, BP ಶುಗರ್ ಏನು ಇಲ್ಲ. ಒಂದು ಕೆಲಸ ಮಾಡಿ, ಒಂದು 11 ದಿವಸ ಈ ಬೇವಿನ ಚಿಗುರು ಇದೆಯಲ್ಲ, ಬೇವಿನ ಚಿಗುರು 11 ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆನಲ್ಲಿ ಬೇವಿನ ಚಿಗುರು ತಗೊಳ್ಳಿ. ಬೇವಿನ ಚಿಗುರು ಎಲೆ ಮುಂದೆ ತುಂಬ ಚಿಕ್ಕ ಎಲೆ ಇರುತ್ತಲ್ಲ ಚಿಗುರು, ಕನಿಷ್ಠ ಪಕ್ಷ 2 ರಿಂದ 3 ಎಲೆನ ಚೆನ್ನಾಗಿ ಅಗದು ರಸ ತಗೊಳ್ಳಿ. ಒಂದು ಅರ್ಧ ಗಂಟೆ ಏನು ತಗೋಬೇಡಿ, ಅರ್ಧ ಗಂಟೆ ಆದ್ಮೇಲೆ ಸ್ವಲ್ಪ ನೀರು ತಗೊಂಡು ಆಮೇಲೆ ಕಾಫಿ ಟೀ ಏನು ಬೇಕಾದ್ರೂ ತಗೊಳ್ಳಿ. ಇದನ್ನೊಂದು 18 ದಿವಸ ಮಾಡಿ, ನಿಮ್ಮ ಹೊಟ್ಟೆಗೆ ಇರ್ತಕ್ಕಂಥ ಸಮಸ್ಯೆ ಖಂಡಿತ ಅದರಿಂದ ದೂರ ಆಗುತ್ತೆ. ಬೇವಿನ ಚಿಗುರು 2 ಥರ ನಮಗೆ ಪ್ರಯೋಗ. ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು,
ಎರಡನೇದು ತಂತ್ರಸಾರಗಳೇನಾರು ಆಗಿದ್ದರೂ ಆ ದೋಷ ಬೇಗ ದೂರ ಆಗುತ್ತೆ. ಇದನ್ನು ಮಾಡಿ ನೀವು. ಒಳ್ಳೆಯದಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಹಾಗೆ ಲಕ್ಷ್ಮೀ ವರಹಸ್ವಾಮಿಯ ಸಾಲಿಗ್ರಾಮದ ದರ್ಶನದಿಂದ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ನೀವು ಎಲ್ಲಿದ್ದೀರೋ, ಎಲ್ಲಿ ಕೂತಿದ್ದೀರೋ, ತಮ್ಮ ಕಾಯಕ ಏನು ಕೆಲಸ ಮಾಡ್ತಿದ್ದೀರೋ, ನಿಮ್ಮ ಮಾಡುವಂಥ ಕೆಲಸದಲ್ಲೇ 1 ನಿಮಿಷ ಪೂರ್ವಾಭಿಮುಖವಾಗಿ ಕೂತು ಲಕ್ಷ್ಮೀ ವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಚಂದ್ರರ ಆ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಇವತ್ತಿನ ಕೆಲಸ ಕಾರ್ಯಗಳು ಧನುರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕವನ್ನು ಅತ್ಯದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಮಾಡೋ ಕೆಲಸವನ್ನು ಜವಾಬ್ದಾರಿತ್ವವಾಗಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಗೋಪ್ರಾರ್ಥನೆ ಮಾಡಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡಿ. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಸಂಧ್ಯಾಕಾಲದ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಚಿ. ಹೀಗೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥದ್ದು, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲ ಅಂದರೆ ಮನಸ್ಸಿಗೊಂದಿಷ್ಟು ನೋವುಂಟಾಗುತ್ತೆ. ಇದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಕಾರ್ಯಸಿದ್ಧಿಯೇ. ಆದರೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದಲೇ ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಆಗ್ತಾನೆ ಇರುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ನಾವು ಹೇಗೆ ಇದ್ದರೂ, ಏನೇ ಮಾಡಿದ್ರು, ಯಾವುದೇ ಕೆಲಸ ಕಾರ್ಯ ಮಾಡಿದ್ರು, ಯಾವ ದೇವತಾ ದರ್ಶನ ಮಾಡಿದ್ರೂ ಸಹಿತ ಒಂದಿಷ್ಟು ಕೆಲಸ ವಿಳಂಬ ಆಗುತ್ತೆ. ಆದರೆ ಮಾಡುವ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಿಂತು ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧನೆ ಮಾಡ್ಕೋಬೋದು. ಕುಂಭರಾಶಿಯವರಿಗೆ ಮೇಲಿಂದ ಮೇಲೆ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಉಂಟಾಗ್ತಕ್ಕಂಥದ್ದು, ಭಗವಂತ ಎಲ್ಲವನ್ನೂ ದಯಪಾಲಿಸಿದ್ರು ಯಾವುದೋ ಒಂದು ನೋವು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದು. ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು, ಎರಡನೇದು ಮಾನಸಿಕ ಒತ್ತಡ ಆಗ್ಬೋದು. ಯಾರನ್ನ ನನ್ನವರು ಅಂತ ನಂಬಿದ್ದೀರೋ ಅವರೊಂದಿಷ್ಟು ದೂರ ಆಗ್ಬೋದು. ಆದರೆ ಎಲ್ಲಕ್ಕೂ ಒಂದು ಕೊನೆ ಅಂತಿದೆ, ಎಲ್ಲಕ್ಕೂ ಒಂದು ಸರಿಯಾದ ಕಾಲ ಬರುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ, ಹನುಮನ ಸಾನ್ನಿಧ್ಯ ಅಥವಾ ವಾನರ ಸೈನ್ಯಕ್ಕೆ, ಎಲ್ಲಿ ವಾನರ ಸೈನ್ಯ ಕಾಣುತ್ತೋ ಅಲ್ಲಿ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ವಾನರ ಸೈನ್ಯಕ್ಕೆ ಹಾಕೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮಾಡುವ ಕೆಲಸ ಮಾತ್ರ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಂದಷ್ಟು ಜನಕ್ಕೆ ಇವತ್ತಿನ ದಿವಸ ಆರೋಗ್ಯ ಸಮಸ್ಯೆ ಆದರೂ ಎಲ್ಲವನ್ನೂ ಸರಿಪಡಿಸ್ಕೊಂಡು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಾವು ಚಿಂತನೆ ಮಾಡ್ತೀರಿ. ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಿಷ್ಟು ಮನಸ್ಸಿಗೆ ನೋವುಂಟಾಗ್ಬೋದು. ಮತ್ತು ಸಾಧ್ಯವಾದಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರೂ ನಮ್ಮವರು ಅಂತ ನಂಬಿದ್ರು ಅಲ್ಲಿ ಒಂದಿಷ್ಟು ಮೋಸ ಆಗ್ಬೋದು. ವ್ಯಾಪಾರ ವ್ಯವಹಾರಗಳು ಮಾಡುವಾಗ ತಾವು ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕೆ ಆಗದಿರೇ ಇರಬಹುದು. ಏನಾದರೂ ಇವತ್ತಿನ ಫಲ ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ಇಲ್ಲಿ ನೀವು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ತಾಳಿದವನು ಬಾಳಿಯಾರು ಅಂತಾರಲ್ಲ, ಹಾಗೆ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು
ಗ್ರಾಮ ದೇವತೆನೋ ದೇವಿಯ ಅಂದರೆ ನೀವು ಒಂದು ಗ್ರಾಮ ದೇವತೆ ಆದರೂ ಸರಿ ಅಥವಾ ಯಾವುದಾದ್ರೂ ಒಂದು ದೇವಾಲಯವಾದರೂ ಸರಿ ಒಂದಿಷ್ಟು ಅರಿಶಿನ ಕುಂಕುಮ ಅಂದರೆ ಹರಿದ್ರ ಕುಂಕುಮವನ್ನು ಅರಿಶಿನ ಮತ್ತು ಕುಂಕುಮವನ್ನು ಭಗವತಿಗೆ ಸಮರ್ಪಣೆ ಮಾಡಿ ಅಲ್ಲಿ ನೀವು ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟ ಮತ್ತಷ್ಟು ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ಷೇತ್ರ ಯಡಿಯೂರಿನ ಸಿದ್ಧಲಿಂಗೇಶ್ವರರ ಸಾನ್ನಿಧ್ಯ ಅಂದರೆ ಯಾರು ಪರಿಚಯ ಇಲ್ಲ ಹೇಳಿ? ಅಲ್ಲಿ ನಡೆದಾಡೋ ದೇವಿದ್ದಾನೆ. ಯಡಿಯೂರು ಸಿದ್ಧಲಿಂಗೇಶ್ವರರು ಬರ್ತಕ್ಕಂತಹ ಭಕ್ತರನ್ನು ಪ್ರತಿಯೊಬ್ಬರನ್ನು ಸಹಿತ ಆಕರ್ಷಣೆ ಮಾಡ್ತಾರೆ. ಯಾಕೆಂದರೆ ಒಂದು ಮಹಾನ್ ತಪಸ್ವಿಗಳ ಸ್ಥಳ ಅದು. ಆ ತಪಸ್ವಿಗಳ ಸ್ಥಳವಾದ್ದರಿಂದ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಭಕ್ತರು ಸಾಕಷ್ಟು ಜನ. ಅಲ್ಲಿರ್ತಕ್ಕಂಥ ಆನೆ, ಅಲ್ಲಿರ್ತಕ್ಕಂತಹ ಆ ಗೋಪುರ, ಬೃಹತ್ ಮಠದ ವಿಶೇಷವಾಗಿರ್ತಕ್ಕಂತಹ ಒಂದು ರಾಜಗೋಪುರದ ಮುಂಭಾಗದಲ್ಲಿರ್ತಕ್ಕಂಥ ಸ್ಥಳ, ಏನಪ್ಪ ಲಕ್ಷಾಂತರ ಜನ ಒಟ್ಟಿಗೆ ಬಂದರೂ ಎಲ್ಲೂ ತೊಂದರೆ ಇಲ್ಲ. ಇನ್ನು ದಾಸೋಹ ಅಂತೂ ನಿರಂತರ. ಆ ಕ್ಷೇತ್ರದಿಂದ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರಾದಂಥ ಸಿದ್ಧಲಿಂಗ ಪ್ರಭುವರು ಹಾಗೂ ಅವರೊಂದಿಗೆ ಅಲ್ಲಿನ ಆಗಮಿಕರು, ಅಲ್ಲಿರ್ತಕ್ಕಂಥ ಅರ್ಚಕರು ಬಂದಿದ್ದಾರೆ. ಅವರು ಸಹಿತ ಈ 9 ವರ್ಷದ ಈ ಪಯಣವನ್ನು 3000 ಸಂಚಿಕೆಯನ್ನು 800 ಹೊರಗಡೆ ಕಾರ್ಯಕ್ರಮಗಳನ್ನು ಇದೆಲ್ಲವನ್ನು ವೀಕ್ಷಣೆ ಮಾಡಿ ಈ ಧರ್ಮ ರಥಯಾತ್ರೆ ಮಹರ್ಷಿವಾಣಿ ಕಾರ್ಯಕ್ರಮ ಆನಂದ್ ಗುರುಜಿಯವರ ಬಗ್ಗೆ ಮಾತಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಬಂದಿರೋದು ನನಗಂತೂ ಬಹಳ ಸಂತೋಷ. ಹಾಗಾಗಿ ಅಲ್ಲಿಂದ ತಂದಂಥ ಮಹಾಪ್ರಸಾದವನ್ನು ಮೊದಲು ಸ್ವೀಕರಿಸೋಣ. ಹಾಗೆ ನಂತರ ನಮ್ಮ ಸಿದ್ಧಲಿಂಗ ಪ್ರಭುವರನ್ನು ಮಾತಾಡಿಸೋಣ. ಕೊಡಿ ಭಗವಂತ, ಕೊಡಿ. ಸಿದ್ಧಲಿಂಗೇಶ್ವರರ ಪ್ರಸಾದ ಬಂತು ಅಂದರೆ ಅದು ಆನಂದ. ಅದರಲ್ಲೂ ಇವತ್ತು ಒಂದು ಕಡೆ ಸಾಲಿಗ್ರಾಮ ದರ್ಶನ, ಮತ್ತೊಂದು ಕಡೆ ನೀವು ಪ್ರಸಾದ ತಂದಿದ್ದೀರಿ. ತಗೊಳ್ಳಿ ಮಾಡಿ. ಆನಂದ್ ಮಹರ್ಷಿ ಗುರುಜಿಯವರ ಆಶ್ರಮಕ್ಕೆ ಹೋಗಿದ್ದು ಇವತ್ತು ಬೆಳಗ್ಗೆ. ಅಲ್ಲಿ ಇವತ್ತು ಜನಸಾಗರವೇ ಸೇರಿದೆ. ಅಲ್ಲಿ ಇದು ಅದ್ಭುತ ಅಂತಲೇ ಹೇಳ್ಬೋದು. ಇದು ಮಹರ್ಷಿವಾಣಿದು 9ನೇ ವರ್ಷ ನಡೀತಾ ಇದೆ ಅಂತಂದರೆ ಇಡೀ ಭಾರತದ ದೇಶದಲ್ಲಿ ನಮ್ಮ ಮಹರ್ಷಿವಾಣಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ಆ ವೀಕ್ಷಣೆಗೆ ನಮ್ಮ ಈ ಪ್ರೇರಣೆ ಜಿ ಕನ್ನಡ ಆಗಿದೆ. ಸೊ ಈ ಜಿ ಕನ್ನಡ ಏನು ಇವತ್ತು ಸಾರ್ವಜನಿಕರಿಗೆ ಒಂದು ಸಹಕಾರ ನೀಡಿ ಅವರ ಅಭಿಲಾಷೆಗಳನ್ನು ಈಡೇರಿಸ್ತಾ ಬರ್ತಾ ಇರೋಂಥ ಮಹರ್ಷಿ ಆನಂದ್ ಗುರುಜಿಯವರಿಗೆ ನಾವು ಎಷ್ಟು ಹೃದಯಪೂರ್ವಕ ಅಭಿನಂದನೆಗಳು ಹೇಳಿದ್ರು ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇವತ್ತು ಒಂದು ಚಾನಲಲ್ಲಿ 1 ವರ್ಷ ನಡೆಸೋದೇ ತುಂಬ ಕಷ್ಟವಾಗಿರುತ್ತದೆ. ಅಂಥದ್ರಲ್ಲಿ 9 ವರ್ಷ, ಈ 9 ವರ್ಷ ಜಿ ಕನ್ನಡ ಕಾರ್ಯಕ್ರಮದಲ್ಲಿ ಆನಂದ್ ಮಹರ್ಷಿ ಗುರುಜಿ ಅವ್ರನ್ನ ನಡೆಸ್ಕೊಂಡು ಭಕ್ತಾದಿಗಳಿಗೆ ಅವ್ರಿಗೆ ಬರುವಂಥ ಬೇಡಿಕೆಗಳಿಗೆ ಈಡೇರಿಸ್ಕೊಂಡು ಅವರು ಪ್ರೇರಣೆ ಆಗಿ ಅವ್ರಿಗೊಂದು ದಾರಿದೀಪವಾಗಿ ಇವತ್ತು ಜಿ ಕನ್ನಡದಲ್ಲಿ ಪ್ರೇರಣೆಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆನಂದ್ ಮಹರ್ಷಿ ಗುರುಜಿಯವರು ಇವತ್ತು ಏನು ಸಾಲಿಗ್ರಾಮ ಪೂಜೆ ಮಾಡ್ತಾ ಇದ್ದಾರೆ, ಇವತ್ತು ರಾಜ್ಯಾದ್ಯಂತ ಸಾಗರೋಪಾಧ್ಯಾಯದಲ್ಲಿ ಜನಗಳು ಬಂದು ದರ್ಶನ ಪಡಿತಾ ಇದ್ದಾರೆ. ಅಂದರೆ ಅವರ ಆಶೀರ್ವಾದ, ಅವ್ರ ಕೃಪಾ ಕಟಾಕ್ಷ ಸದಾ ಇರಲಿ ಅಂತ ಭಕ್ತಾದಿಗಳಲ್ಲಿ ಈಡೇರಿಸ್ಕೊಳ್ತಾ ಅವ್ರ ಬಗ್ಗೆ ಅವ್ರಿಗೆ ಏನು ಕಷ್ಟ, ಅವ್ರಿಗೆ ಏನು ಬರುತ್ತೆ ಅದನ್ನೆಲ್ಲ ಈಡೇರಿಸ್ಕೊಂಡು ಆನಂದ್ ಗುರುಜಿಯವರ ಆಶ್ರಮದಲ್ಲಿ ಅವ್ರ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲೆಲ್ಲರನ್ನ ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ. ತುಂಬ ಸಂತೋಷ. ಶ್ರೀ ಕ್ಷೇತ್ರ ಯಡಿಯೂರಿನ ಸಿದ್ಧಲಿಂಗೇಶ್ವರ, ಅಲ್ಲೂ ಸಹಿತ ನಿಮ್ಮ ಕ್ಷೇತ್ರಕ್ಕೂ ಸಾಕಷ್ಟು ಜನ ಭಕ್ತ ಸಾಗರ, ನಿರಂತರವಾಗಿ ಹರಿದು ಬರ್ತಕ್ಕಂಥ ಜನಸಾಗರ. ತಮಗಂತೂ ಬೆಳಗಿನಿಂದ ಸಂಜೆವರೆಗೂ ಜಾತ್ರೆನೇ. ನಾವು ಈ 9 ದಿವಸ ಜಾತ್ರೆ ನೋಡಿದ್ವಿ, 11 ದಿವಸ ಜಾತ್ರೆ ನಾವು ನೋಡಿದ್ವಿ. ನೀವು ನಿರಂತರ ಜಾತ್ರೆ ನೀವು ನೋಡ್ತಾ ಇರ್ತೀರಿ. ಒಳ್ಳೆಯದಾಗಲಿ. ಹಾಗೆ ಇವತ್ತು ಸಂಧ್ಯಾಕಾಲ ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಸಂಪನ್ನಪಡಿಸುವಂಥ ಕಾಲ. ಅಂದರೆ ಸ್ವಾಮಿಯ ದರ್ಶನ ಸಮಾಪ್ತಿಯಾಗುತ್ತೆ ಆಶ್ರಮದಿಂದ. ಆಶ್ರಮದಲ್ಲಿ ಇವತ್ತು ಸಂಜೆ ಉತ್ಸವ ಸಹಿತ ಇದೆ. ಸ್ವಾಮಿಯ ಉತ್ಸವ ಸಮಯ ಹೇಗೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದೀವಿ 6:30 7 ಗಂಟೆ ಅಂತ. ಅಷ್ಟೇ ಹೊತ್ತಿಗಾಗುತ್ತೋ, ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಮುಂದಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆದರೆ ಭಕ್ತರೆಲ್ಲರಿಗೂ ದರ್ಶನ ಆದ ಮೇಲೇ ಸ್ವಾಮಿನ ಉತ್ಸವ ಕೊಡ್ತಕ್ಕಂಥದ್ದು. ಯಾಕೆಂದರೆ ಸಂಜೆ ಅವು ಹೇಗಿದ್ದರೂ ಅಭಿಷೇಕ ಇದೆ. ಬೆಳಗ್ಗೆ ಈ 12 ಗಂಟೆಗೆ ಒಂದು ಅಭಿಷೇಕ, 11:30ಗೆ ಅಭಿಷೇಕ ಆಗಿದ್ರು, 12 ಗಂಟೆಗೆ ಮಹಾಮಂಗಳಾರತಿ, ಪುನಃ ಸಂಜೆ ಹೇಗಿದ್ದರೂ ಗೋಧೂಳಿ ಲಗ್ನದಲ್ಲಿ ಒಂದು ಅಭಿಷೇಕ ಇದ್ದೇ ಇರುತ್ತೆ. ದಿನಕ್ಕೆ 2 ಅಭಿಷೇಕ ಆಶ್ರಮದಲ್ಲಿ ನಡೀತಾ ಇದೆ. ಹಾಗೆ ಸಂಜೆ ಅಭಿಷೇಕ ಆದಮೇಲೆ ಸ್ವಾಮಿಯ ಉತ್ಸವ ಪ್ರಾರಂಭ ಆಗುತ್ತೆ. ಆದರೆ ಬರೋ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಯಾವ ತೊಂದರೆ ಇಲ್ದಿರ ದರ್ಶನ ವ್ಯವಸ್ಥೆ ಆಗುತ್ತೆ. ನೂಕುನುಗ್ಲು ಮಾಡ್ಕೊಳ್ದಿರ ಪ್ರಸಾದದ ಹತ್ರ ಎಲ್ಲರೂ ವಾಲಂಟಿಯರ್ ಆಗಿ ಅವ್ರು ತೊಗೊಂಡ್ಮೇಲೆ ನಾವು ತೊಗೊಂಡ ನಮಗೂ ಪ್ರಸಾದ ಸಿಗುತ್ತೆ ಎಂಬತಕ್ಕಂಥ ನಂಬಿಕೆಯಿಂದಿರಬೇಕು. ಹಾಗೆ ಆದಷ್ಟು ಮತ್ತೊಮ್ಮೆ ಹೇಳ್ತೀನಿ, ಎಲುಬಿಲ್ಲದಂಥ ನಾಲಿಗೆಯಲ್ಲಿ ಏನೇನೋ ಮಾತಾಡಿ ಮನಸ್ಸಿಗೆ ಇನ್ನೊಬ್ರಿಗೆ ನೋವು ಕೊಡಬೇಡಿ.
ವಾಲಂಟಿಯರ್ಸ್ ಅಂತ ಯಾರು ಬಂದು ಸೇವೆ ಮಾಡ್ತಿದ್ದೀರೋ ಇವತ್ತು ಸೇವೆಗೆ ಬರ್ತಕ್ಕಂಥವ್ರು ಈ ಕಾರ್ಯಕ್ರಮ ನೋಡಿದ ಮೇಲೆ ನಾವೊಂದಷ್ಟು ಸೇವೆಗೆ ಅಂತ ಬರ್ತಕ್ಕಂಥವ್ರು ತಾಳ್ಮೆಯಿಂದಿರಬೇಕು. ಬರುವ ಜನನ ಜೋಪಾನವಾಗಿ ನಿಧಾನಕ್ಕೆ ಕಳಿಸ್ಕೊಡ್ಬೇಕು. ಇದೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಯಾಕೆಂದರೆ ಎಲ್ಲೂ ಏನೂ ಸಣ್ಣ ಇಲ್ಲಿವರೆಗೂ ಯಾವ ಅಚಾತುರ್ಯಗಳಾಗ್ದಿರ ಇನ್ನೇನೋ ಸಣ್ಣ ಅಚಾತುರ್ಯ ಮಾಡ್ಕೊಳ್ಳೋಂಥ ಸಮಸ್ಯೆ ಆಗಬಾರ್ದು. 11 ದಿವಸ ನಿರಾಯಾಸವಾಗಿ ಭಾಳ ಆನಂದದಿಂದ ಸಾಗರೋಪಾದಿಯಲ್ಲಿ ಹರಿದು ಬಂದಂಥ ಜನ, ಅವರ ಕಷ್ಟಗಳನ್ನು ದೂರ ಮಾಡಿಕೊಂಡಿರ್ತಕ್ಕಂಥ ಜನ, ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಿರ್ತಕ್ಕಂಥ ಜನ ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾ ಸಾಲಿಗ್ರಾಮದ ಆ ಲಕ್ಷ್ಮೀ ಬೋರಹ ಸಾಲಿಗ್ರಾಮದ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.